you, Holy Spirit. Hallelujah. Thank you, Jesus. Hallelujah. Jesus. ಕೃಪೆ 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 ಯೇಸುವಪ್ಪ ಎಲ್ಲ ನಿನ್ನ ಎಡ ಕೈ ಮೇಲೆ ತಾಡಿ. ಕೃಪೆ 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 ಯೇಸುವಪ್ಪ ಎಲ್ಲ ನಿನ್ನ ನನ್ನ ಜೀವನ ಸಾಗುತ್ತಿರುವುದು ನನ್ನ ಬಲದಿಂದಲ್ಲ, ನಾ ಮಣ್ಣಲ್ಲಿರದೆ ಉಸಿರಾಡುವುದು ನನ್ನ ಜೀವನ ನನ್ನ ಜೀವ. ಕೈ ಎತ್ತಿ ಹಾಡಿ. ನನ್ನ ಬಲದಿಂದಲ್ಲಪ್ಪ, ನಾ ಮಣ್ಣಲ್ಲಿರದೆ, ನಾ ಮಣ್ಣಲ್ಲಿರದೆ ಉಸಿರಾಡುವುದು ನನ್ನ ಸಾಮರ್ಥ್ಯದೇ ಅಲ್ಲ, ಗಣನೆಗೆ ಬಾರದಂತ ಗಣನೆಯ ಮಾಡಿದ್ದು ನಿನ್ ಕೃಪೆ. ಯಾವ ಗಣನೆಗೆ ಬಾರದಂತ ಗಣನೆಯ ಮಾಡಿದ್ದು ನಿನ್ ಕೃಪೆ. ಕೃಪೆ ಕೃಪೆ ಹೇಳಿ, ಎಡ ಕೈ ಮೇಲೆ. ಯೇಸುವಪ್ಪ ರಿಮಂಡಲಮೋ ನಿನ್ನ ಕೃಪೆ 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 ಯೇಸು. ಹೇಳ್ತಿರುವಾಗಲೇ ಆಶೀರ್ವಾದ, ಹೇಳ್ತಿರುವಾಗಲೇ ಬಿಡುಗಡೆ ಆಗ್ತಿದೆ. ಕೈ ಮೇಲೆ ತಾಡಿ. Come on, say it. ಓ ಕೃಪೆ 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 ಯೇಸುವಪ್ಪ ಎಲ್ಲ ನಿನ್ನ ನನ್ನ ಕುಟುಂಬ ನೆಮ್ಮದಿಯಾಗಿರುವುದು ನನ್ನ ಐಶ್ವರ್ಯದಿಂದಲ್ಲ, ನಾ ಹತ್ತಲಾಗದ ಸ್ಥಾನ ಕತ್ತಿದ್ದು ನನ್ನ ಸಣ್ಣ ಜ್ಞಾನದಿಂದಲ್ಲ, ನನ್ನ ಕುಟುಂಬ ನೆಮ್ಮದಿಯಾಗಿರುವುದು ನನ್ನ
ಎಲ್ಲ ನಿನ್ನ ಓ ಕೃಪೆ ಕೃಪೆ ನಾಲೋ ನೀನು ನಿನ್ನಲ್ಲೇ ನಾನು ನಾ ಕೊರಕೆ ನೀವು ನೀ ಕೊರಕೆ ನೇನು ನನ್ನಲ್ಲೇ ನೀನು ನಿನ್ನಲ್ಲೇ ನಾನು ನನಗಾಗಿಯೇ ನೀನು ನಿನಗಾಗಿಯೇ ಎಸಯ 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 ನಿನ್ನಲ್ಲೇ ನಾ ಇರುವೆನು ನಿನ್ನನ್ನೇ ಪ್ರೀತಿಸುವೆನು ತೊರೆಯನು ಬಿಡಲಾರೆನು ಮರೆಯದೆ ಪ್ರೀತಿಸುವೆನು ನಿನ್ನಲ್ಲೇ ನಾ ಇರುವೆನು ನಿನ್ನನ್ನೇ ಪ್ರೀತಿಸುವೆನು ತೊರೆಯನು ಬಿಡಲಾರೆನು ಮರೆಯದೆ ಪ್ರೀತಿಸುವೆನು ಓ Yesaya, oh Yesaya, Yesaya, Rakataramasheterebe, Yesaya, Yesaya. ಇಲ್ಲಿ ಭಯವೇ ಇಲ್ಲ, ಚಿಂತೆ ಇಲ್ಲ. ನಿನ್ನ ಸನ್ನಿಧಿ ನಾನಿದ್ದರೆ ಸಾಕು, ಇಲ್ಲಿ ಭಯವೇ ಇಲ್ಲ, ಚಿಂತೆ ಇಲ್ಲ. ನಿನ್ನ ಸನ್ನಿಧಿಯಲ್ಲಿ ನಾನಿದ್ದರೆ ಇಲ್ಲಿ ಭಯವೇ ಇಲ್ಲ, ಯಾವ ಚಿಂತೆ ಇಲ್ಲ. ನಿನ್ನ ಸನ್ನಿಧಿಯಲ್ಲಿ ನಾನಿದ್ದರೆ ಇಲ್ಲಿ ಭಯವೇ ಇಲ್ಲ, ಯಾವ ಚಿಂತೆ ಇಲ್ಲ. ನಿನ್ನ ಸನ್ನಿಧಿಯಲ್ಲಿ ನಾನಿದ್ದರೆ ಸಾಕು. ಯೆಸಯ 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 ಉರಮಲ ಶಕರಬಲತ ಓ ಯೆಸಯ 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 ಎರಡು ಕೈ ಮೇಲೆ ಇಲ್ಲಿ ಭಯವೇ ಇಲ್ಲ, ಚಿಂತೆ ಇಲ್ಲ. ನಿನ್ನ ಸನ್ನಿಧಿಯಲ್ಲಿ ನಾನಿದ್ದರೆ ಇಲ್ಲಿ ಭಯವೇ ಇಲ್ಲ, ಚಿಂತೆ ಇಲ್ಲ. ನಿನ್ನ ಸನ್ನಿಧಿಯಲ್ಲಿ ನಾನಿದ್ದರೆ ಸಾಕು. ಎರಡು ಕೈ ಎತ್ತು ಯೆಸಯ
The Lord is touching you right now. Uramanash agalabada gada ಶಿಬರಗಲರಿಯಾನ್ ಛಲಬನಬ. ಹಂಗೆ ಹೇಳ್ತಾರೆ, ಹೆಸರು ಹೇಳಿ. Yesaya, ಶಿಗಬರ ಕಬಲ ಗದೊರೊಬೊಲೋಶಿಯ ಲಿಮಂಬ್ರ ಬಹಸ್ಯ Yesaya, ಏರ ಖಥೊರೊಬೊ ಶಕಬಲಬಲ ರಿಖಬಲ. ದೇವರ ಪ್ರಸನ್ನತೆ ಹಂಗೆ ಹೇಳಿ, ಹಂಗೆ ಹಾಡಿ. Yesaya, Yesaya, ರಮನ ಶಬಲಬಲಬ. Yesaya, Yesaya, ರಬಲಬ ಶಕಬಲ. Yesaya, 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 Yesaya. ಎರಡು ಕೈ ಮೇಲೆತ್ತಿ. ಈ ಲೈನ್ ಹಾಡುವಾಗ ಬಹಳ ಜನ ವಾಸಿ ಆಗ್ತೀರಾ. ಈ ಲೈನ್ ಹಾಡುವಾಗ ಭಯ ಎಲ್ಲ ಬಿಟ್ಟು ಹೋಗುತ್ತೆ. ಈ ಲೈನ್ ಹಾಡುವಾಗ ನಿಮ್ಮ ಮಕ್ಕಳ ಕುರಿತು ಚಿಂತೆ, ನಿಮ್ಮ Amen. ಚಿಂತೆ ಎಲ್ಲ ಹೋಗ್ತದೆ. ಯೇಸುವಿನ Amen. ನಾಮದಲ್ಲಿ. ಶಬಲ. ಎರಡು ಕೈ ಮೇಲೆ ಇಲ್ಲಿ ಭಯವೇ ಇಲ್ಲ. ಎಲ್ಲರೂ ಹಾಡಿ. ಚಿಂತೆ ಇಲ್ಲ ನಿನ್ನ ಸನ್ನಿಧಿ ನಾನಿದ್ದರೆ ಸಾಕು, ಇಲ್ಲಿ ಭಯವೇ ಇಲ್ಲ, ಯಾವ ಚಿಂತೆ ಇಲ್ಲ, ನಿನ್ನ ಸನ್ನಿಧಿಯಲ್ಲಿ ನಾನಿದ್ದರೆ ಸಾಕು, ಇಲ್ಲಿ ಭಯವೇ ಇಲ್ಲ, ಚಿಂತೆ ನಿನ್ನ ಸನ್ನಿಧಿಯಲ್ಲಿ ನಾನಿದ್ದರೆ ಸಾಕು. ಕೊನೆ ಸರಿ ಕೈ ಮೇಲೆ ಯೆಸಯ್ಯ, ಆ ಹೆಸರು ಹೇಳಿ. ಕಮೋನ್. ಯೆಸಯ್ಯ, 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 ಯೆಸಯ್ಯ. Yesaya, Yesaya, ನಿನ್ನ ಆರಾಧಿಸುವೆ, ನಿನ್ನ ಆರಾಧಿಸುವೆ, ನಿನ್ನ ಆರಾಧಿಸುವೆ, ನಿನ್ನ ಆರಾಧಿಸುವೆ, ನಿನ್ನ ನಿನ್ನ ಆರಾಧಿಸು, ನಿನ್ನ ಆರಾಧಿಸುವೆ, ನಿನ್ನ ಆರಾಧಿಸುವೆ. ಎರಡು ಕೈ ಮೇಲೆ ಹಾಡಿ. ನಿನ್ನ ಆರಾಧಿಸುವೆ, ನಿನ್ನ ಆರಾಧಿಸುವೆ, ನಿನ್ನ ಆರಾಧಿಸುವೆ. Thank you, Jesus, for your wonderful presence. ಸುಂದರವಾದ ಪ್ರಸನ್ನತೆಗಾಗಿ ಸ್ತೋತ್ರ ಕರ್ತನೆ. We give you the glory, we give you the honor. ಎಲ್ಲ ಮಹಿಮೆ ಘನತೆಯನ್ನು ಒಬ್ಬನಿಗೆ ಸಲ್ಲಿಸ್ತಾ In ಇದ್ದೇವೆ. Jesus' name we pray. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ. Amen. ಆಮೆನ್. You can take your seat. ನಿಮ್ಮ ಜಾಗದಲ್ಲಿ ಕುತ್ಕೊಳ್ಬಹುದು. First Chronicles 4, we'll read verse 9 to 10. ಒಂದು ಪೂರ್ವಕಾಲ ವೃತ್ತಾಂತ 4:9-10. It says Jabez was more honorable, underline that word honorable, than his brothers. I prophesy over your life, you shall be more honored in your family.
ನಿಮ್ಮ ಮೇಲೆ ನಾನು ಪ್ರವಾದಿಸ್ತಾ ಇದ್ದೇನೆ, ನಿಮ್ಮ ಕುಟುಂಬದವರಿಗಿಂತ ನೀವು ಹೆಚ್ಚು ಘನವಂತರಾಗಿರ್ರಿ. His mother named him Jabez, saying, I gave birth to him in pain. ಆತನ ತಾಯಿ ಯಾಬೇಜ್ ಅಂತ ಹೆಸರಿಡ್ತಾಳೆ, ಯಾಕೆಂದ್ರೆ ಬಹಳ ವೇದನೆಯಿಂದ ಜನ್ಮ ಕೊಟ್ಟಿರ್ತಾರೆ ಅದಕ್ಕೋಸ್ಕರ. Verse 10, 10ನೇ ವಚನ. Jabez cried out to the God of Israel, oh that you would bless me. Somebody lift your hands and say, oh that you would bless me. ಓ ದೇವರೇ, ನನ್ನನ್ನು ವಿಶೇಷವಾಗಿ ನೀನು ಆಶೀರ್ವದಿಸು And enlarge my territory. ಮತ್ತು ನನ್ನ ಪ್ರಾಂತ್ಯಗಳನ್ನು ವಿಸ್ತರಿಸು. ಹೇಳಿ. Let your hand be with me. ನಿನ್ನ ಹಸ್ತ ನನ್ನೊಂದಿಗಿರಲಿ. Keep me from all evil. ಎಲ್ಲ ಕೆಡುಕಿನಿಂದ ನನ್ನನ್ನು ದೂರ ಮಾಡು. And God granted his request. ಮತ್ತು ದೇವರು ಆತನ ಮೊರೆಯನ್ನು ಲಾಲಿಸಿ ಉತ್ತರ ಕೊಟ್ಟನು. 4 things he prayed about. 4 ಸಂಗತಿಗಳ ಬಗ್ಗೆ ಆತನು He ಪ್ರಾರ್ಥಿಸಿದ. said, Lord, oh you would bless me. ದೇವರೇ, ನನ್ನನ್ನು ನೀನು ಆಶೀರ್ವದಿಸು. He says, enlarge my territory. ನನ್ನ ಎಲ್ಲೆಗಳನ್ನು ವಿಸ್ತರಿಸು. Let your hand be with me. ನಿನ್ನ ಹಸ್ತ ನನ್ನೊಟ್ಟಿಗಿರಲಿ. And 4, he said, keep me from all evil. ಮತ್ತು 4ನೇದಾಗಿ ಎಲ್ಲ ಕೆಡುಕುತನದಿಂದ ನನ್ನನ್ನು ದೂರ ಮಾಡು. The word Jabez means, pain. ಯಾಬೇಜ್ ಅಂದ್ರೆ ಅರ್ಥ ಏನ್ ಗೊತ್ತಾ? ನೋವು ಅಂತ. Look to neighbor and say, Jabez means pain. ಪಕ್ಕದಲ್ಲಿ ನೋಡಿ ಹೇಳ್ರಿ, ಯಾಬೇಜ್ ಅಂದ್ರೆ ನೋವು ಎಂಬುದಾಗಿ. How can a mother name a child as a pain? ಹೇಗೆ ಒಬ್ಬ ತಾಯಿ ತನ್ನ ಮಗನಿಗೆ ನೋವು ಎಂಬುದಾಗಿ ಹೆಸರಿಡಕ್ಕೆ ಸಾಧ್ಯ? Because Bible says while she was giving birth, it was excruciating pain, so she kept the name pain. ಯಾಕೆಂದ್ರೆ ಸತ್ಯದಲ್ಲಿ ಹೇಳ್ತದೆ, ಬಹಳ ನೋವಿನಿಂದ ಅವರು ಜನ್ಮ ನೀಡೋದ ಕಾರಣಕ್ಕೋಸ್ಕರ ಆ ಮಗುವಿನ ಹೆಸರನ್ನು ಯಾಬೇಜ್ ಎಂಬುದಾಗಿ ಇಟ್ಟಿರ್ತಾರೆ. When you read this verse in the Bible, it's just 2 verses in the Bible, not much about Jabez. ಯಾಬೇಜನ ಬಗ್ಗೆ ನೀವು ಓದುವಾಗ ಸತ್ಯದಲ್ಲಿ ಕೇವಲ 2 ವಚನಗಳು ಮಾತ್ರ ಇದೆ, ಹೆಚ್ಚಾಗಿ ಬರೆಯಲ್ಪಟ್ಟಿಲ್ಲ. But it makes a big impact. ಆದ್ರೆ ದೊಡ್ಡ ಪ್ರೇರಣೆಯನ್ನು ಅದು ಉಂಟು ಮಾಡುತ್ತದೆ. His prayers, his writing in the Bible, it is impacting for many generations. ಆತನ ಪ್ರಾರ್ಥನೆ ಮತ್ತು ಆತನಿಗಾಗಿ ಬರೆದಿರುವ ಈ ಸಾಲುಗಳೇನಿದೆಯಲ್ಲ, ಅನೇಕ ಸಂತತಿಗಳಿಗೆ ಅದು ಒಂದು ಪರಿಣಾಮಕಾರಿಯಾಗಿರುತ್ತದೆ. The name may be pain and sorrow, but it did not remain the same. ಆ ಯಾಬೇಜ್ ಎಂಬ ಹೆಸರು ನೋವು ಮತ್ತು ದುಃಖದಿಂದ ಇದ್ದಿರಬಹುದು, ಆದ್ರೆ ಅದೇ ರೀತಿಯಾಗಿ ಅದು ಮುಂದುವರೆಯಲಿಲ್ಲ. It changed. God blessed him and God honored him. ದೇವರು ಆತನನ್ನು ಗೌರವಿಸಿ, ಆತನನ್ನು ಆಶೀರ್ವದಿಸಿ, ಆತನನ್ನು ಬದಲಾವಣೆ ಮಾಡಿದರು. Put Psalms 30 verse 11. ಕೀರ್ತನೆ 30:11. 30 verse 11. ಕೀರ್ತನೆ 30:11. It says, everybody read 1, 2, 3, go. You turned my wailing into. ಕನ್ನಡದಲ್ಲಿ ಓದಿ. ಆಗ ನೀನು ನನ್ನ ಗೋಳಾಟವನ್ನು ತಪ್ಪಿಸಿ ಸಂತೋಷದಿಂದ ಕುಣಿದಾಡುವಂತೆ ಮಾಡಿದಿ. ನಾನು ಕಟ್ಟಿಕೊಂಡಿದ್ದ ಗೋಣಿ ತಟ್ಟೆಯನ್ನು ತೆಗೆದುಬಿಟ್ಟು ವರ್ಷವನ್ನು ನನಗೆ ಧಾರಣ ಮಾಡಿಸಿದಿ. Verse 10. No, weeping may remain for the night. What is that? Weeping may remain. Which verse is that? Put 5. ಸಂಜೆಗೆ ದುಃಖವೆಂಬುದು ಬಂದು ನಮ್ಮ ಬಳಿಯಲ್ಲಿ ಇಳಿದುಕೊಂಡರು, ಮುಂಜಾನೆಯಲ್ಲಿ ಹರ್ಷಧ್ವನಿಯು ಕೇಳಿಸುವುದು. Put 11. It says, you turned my wailing into dancing. ಅಲ್ಲಿ ಹೇಳ್ತದೆ, ನನ್ನ ಗೋಳಾಟವನ್ನು ನೀನು ಹರ್ಷದಿಂದ ಕುಣಿದಾಡುವಂತೆ. You removed my sackcloth and clothed me with joy. ನನ್ನ ಒಂದು ದುಃಖವಾದ ಬಟ್ಟೆಗಳನ್ನು ತೆಗೆದು ಹರ್ಷವಾದ ಬಟ್ಟೆಗಳನ್ನು ನೀನು ಹಾಕಿದ್ದೀಯ. This is what I prophesy over your life. ನಿಮ್ಮ ಜೀವಿತದ ಮೇಲೆ ಇದನ್ನು ನಾನು ಪ್ರವಾದಿಸ್ತಾ ಇದ್ದೇನೆ. If you are going through pain, ನೀವು ನೋವಲ್ಲಿ ಹೋಗ್ತಾ ಇರುವುದಾದ್ರೆ, when Jabez prayed, ಯಾಬೇಜನು ಪ್ರಾರ್ಥನೆ how ಮಾಡಿದಾಗ God turned his life into a blessing. ಹೇಗೆ ದೇವರು ಆತನ ಜೀವಿತವನ್ನು ಆಶೀರ್ವಾದವಾಗಿ ಮಾರ್ಪಡಿಸಿದರು, your life will turn into a blessing. ಅದೇ ರೀತಿ ನಿಮ್ಮ ಜೀವಿತ ಒಂದು ಆಶೀರ್ವಾದವಾಗಿ ಮಾರ್ಪಡುತ್ತದೆ. It doesn't matter what happened in the past. ಗತಕಾಲದಲ್ಲಿ, ಹಿಂದಿನ ಕಾಲದಲ್ಲಿ ಏನಾಗಿದ್ದು ನನಗೆ ಗೊತ್ತಿಲ್ಲ. Jabez did not get an opportunity to even keep his name. ಆತನ ಹೆಸರು ಇಟ್ಕೊಳ್ಳೋದು ಕೂಡ ಆತನಿಗೆ ಅವಕಾಶ ಇರಲಿಲ್ಲ. ಯಾಬೇಜನಿಗೆ Who kept his name? ಆತನ ಹೆಸರು ಯಾರಿಟ್ರು? ನಿಮ್ಮ ಹೆಸರಲ್ಲಿ ಯಾರಿಟ್ರಪ್ಪ? ಬಾಯ್, ನಿಮ್ಮ ಹೆಸರಲ್ಲಿ ಯಾರಿಟ್ರು? ನಿಮಗೆ ಅವಕಾಶ ಸಿಗ್ತಾ ನಿಮ್ಮ ಹೆಸರು ಇಡಕ್ಕೆ? ಇತ್ತ ಇಲ್ವಾ? ಇಲ್ಲಿ ನೋಡ್ರಿ, ನಿಮ್ಮ ಹೆಸರು ನಿಮ್ಮ ತಾಯಿ ತಾನೇ ಇಟ್ಟಿದ್ದು. ಅದು ಹೆಂಗಿಟ್ಟಾರ ನೋಡ್ರಿ, ಪೇನ್ ಅಂತ ಇಟ್ಟಾರ. ನಮಗೆ ಹೆಸರಿಡಕ್ಕೆ ನಮಗೆ ಅವಕಾಶ ಇಲ್ಲ, ಆದ್ರೆ ನಮ್ಮ ಡೆಸ್ಟಿನಿ ಮಾತ್ರ, ಪರ್ಪಸ್ಗೆ ದೇವರು ಅವಕಾಶ ಕೊಟ್ಟಿದ್ದಾರೆ. ನಮ್ಮ ಗುರಿಯನ್ನು ನಾವು ಮುಟ್ಟುವುದಕ್ಕೆ ದೇವರು ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. You turned my wailing into dancing. ಅಲ್ಲಿ ಹೇಳ್ತದೆ, ನನ್ನ ದುಃಖವನ್ನು, ನನ್ನ ಗೋಳಾಟವನ್ನು ತೆಗೆದು ಕುಣಿದಾಡುವಂತೆ ನೀನು ಮಾಡಿದೆ. Bible says your past will be great, your future will be glorious than the past. ವಾಕ್ಯದಲ್ಲಿ ಹೇಳ್ತದೆ, ನಿಮ್ಮ ಹಿಂದಿನ ಕಾಲದಕ್ಕಿಂತ ನಿಮ್ಮ ಭವಿಷ್ಯತ್ತು ಹೆಚ್ಚು ಮಹಿಮೆ ಉಳ್ಳದಾಗಿರುತ್ತದೆ ಎಂಬುದಾಗಿ. Latter glory will be greater than the former glory. ಹಿಂದಿನ ಮಹಿಮೆಗಿಂತ ಮುಂದೆ ಬರುವ ಮಹಿಮೆ ದೊಡ್ಡದಾಗಿ ಇರುತ್ತದೆ. ಎಷ್ಟು ನಂಬ್ತೀರಾ ಗೊತ್ತಿಲ್ಲ.
ನಿಮ್ ಪಾಸ್ಟ್ ಅಲ್ಲಿ ಏನಾದ್ರೂ ಪರವಾಗಿಲ್ಲ, ಎಷ್ಟು ನೋವು ಗೊಲ್ಲ, ಆದ್ರೆ ಇವತ್ತಿಂದ ಬದಲಾವಣೆ ಆಗ್ತದೆ. Somebody say amen to this. Number one, he said, Lord, you would bless me. ಮೊದಲನೇದಾಗಿ ಆತನ ಹೇಳ್ತಾನೆ, ದೇವರು ನನ್ನನ್ನು ನೀನು ಆಶೀರ್ವದಿಸು. What is blessing mean? ಆಶೀರ್ವಾದ ಅಂದ್ರೆ ಏನು? Many people say blessing means they think that it's money, it is house. No, it's not only that. It is not just material things. ಅನೇಕ ಜನರು ಏನ್ ಅನ್ಕೊಂತಾರೆ ಗೊತ್ತಾ, ಆಶೀರ್ವಾದ ಅಂದ್ರೆ ಕಾರು ಬಂಗ್ಲಾ ಇವೇ ಅನ್ಕೊಂತಾರೆ. ಇದಷ್ಟೇ ಅಲ್ಲ. Blessing is also means favor, grace. ಆಶೀರ್ವಾದ ಅಂತಂದ್ರೆ ಒಂದು ದಯೆ, ಒಂದು ಕೃಪೆ ಎಂಬುದಾಗಿ ಆಗಿದೆ. Blessing also means wisdom, purpose. ಆಶೀರ್ವಾದದಲ್ಲಿ ಆ ಒಂದು ಉದ್ದೇಶ ಮತ್ತು ಜ್ಞಾನ ಕೂಡ ಒಳಗೊಂಡಿದೆ. Blessing does not only limit to car, house and bungalow. Blessing, it means favor, grace, purpose, anointing, calling. ಆಶೀರ್ವಾದ ಎನ್ನುವುದು ಕೇವಲ ವಸ್ತು, ಕಾರು ಮತ್ತೆ ಬಂಗ್ಲೆಗೆ ಅಷ್ಟೇ ಸೀಮಿತವಾಗಿಲ್ಲ. ಅದು ಕರೆಯುವಿಕೆಗೆ, ಅಭಿಷೇಕಕ್ಕೆ, ಆಶೀರ್ವಾದಕ್ಕೆ ಮತ್ತು ಆ ಒಂದು ಕರುಣೆ, ದಯೆಗೆ ಕೂಡ, ಅದು ಕೃಪೆಗೆ ಕೂಡ ಪಾತ್ರವಾಗಿದೆ. Hallelujah. How many want blessing? ಎಷ್ಟು ಜನಕ್ಕೆ ಆಶೀರ್ವಾದಗಳು ಬೇಕು? When you say blessing, don't just think car, bungalow and all that. That is a part of the blessing. ಆಶೀರ್ವಾದ ಅಂದ್ರೆ ಬರೀ ಕಾರು ಬಂಗ್ಲೆ ಅಂತ ಅಷ್ಟೇ ಯೋಚನೆ ಮಾಡಿ, ಅದು ಒಂದು ಭಾಗನೇ. Blessing also means favor. ಆಶೀರ್ವಾದ ಅಂತಂದ್ರೆ ದಯೆ ಕೂಡ ಅದರಲ್ಲಿ When ಭಾಗವಾಗಿದೆ. you have favor, ನಿಮ್ಮಲ್ಲಿ ದಯೆ ಇರುವಾಗ you will automatically attract people. ನಿಮ್ಮ ಕಡೆ ಜನರನ್ನು ನೀವು ಆಕರ್ಷಿಸಿಕೊಳ್ತೀರಿ. You will attract money. ಹಣವನ್ನು ಆಕರ್ಷಿಸ್ತೀರಿ. You will attract purpose. ಉದ್ದೇಶವನ್ನು ಆಕರ್ಷಿಸನೆ ಮಾಡ್ತೀರಿ. ಇದನ್ನ ಅರ್ಥ ಆಗ್ತಿದೆ. Number one, ಇವತ್ತು ನೀವು ಪ್ರೇಯರ್ ಮಾಡಬೇಕು. ಏನ್ ಮಾಡ್ಬೇಕು? ದೇವ್ರು ನನಗೆ ಆಶೀರ್ವಾದ ಮಾಡು. ನನಗೆ ಆಶೀರ್ವಾದ ಮಾಡಿದಾಗ ನನಗಷ್ಟೇ ನಾನು ಸೀಮಿತ ಆಗಲ್ಲ, ಚರ್ಚಿಗೂ ರಾಜ್ಯಕ್ಕೂ ಎಲ್ರಿಗೂ ನಾನು ಬ್ಲೆಸ್ಸಿಂಗ್ ಆಗಿರ್ತೀನಿ. ಹಲ್ಲೆಲೂಯಾ. ನೀನ್ ಆಶೀರ್ವಾದಲ್ಪಟ್ರೆ 4 ಜನಕ್ಕೆ ನೀನ್ ಆಶೀರ್ವಾದ ಆಗಿರ್ತೀಯ. ನೀನೇ ಬಡವನಾಗಿದ್ರೆ, ನೀನೇ ರೋಗಿಯಾಗಿದ್ರೆ ಯಾರಿಗೂ ಯೂಸ್ ಇಲ್ಲ. ಆದ್ರೆ ಆಶೀರ್ವಾದ ಮಾಡೋಣ ಯಾರು? ಅದಕ್ಕೆ ಪಾಸ್ಟರ್ ಹೇಳಿದ್ರಲ್ಲ, ಕೇಳ್ರಿ ನೀವು ಕೇಳಿಲ್ಲ ಅದಕ್ಕೆ ನಿಮಗೆ ಸಿಕ್ಕಿಲ್ಲ. ಜಾಬೇಸ್ ಕೇಳಿದಂತೆ ಸಿಕ್ತಂತ. ಯಾರ್ಯಾರು ಕೇಳ್ತೀರಾ? ಯಾರ್ಯಾರು ಕೇಳಿ ದೇವ್ರ ನನಗೆ ಆಶೀರ್ವಾದ ಮಾಡು. ನನ್ನ ಉದ್ದೇಶ ನನಗೆ ಮಾತ್ರ ಅಲ್ಲ, ನನ್ನ ಉದ್ದೇಶ ದೊಡ್ಡದಾಗಿದೆ, ನನ್ನ ಮೈಂಡ್ ದೊಡ್ಡದಾಗಿದೆ, ನಿನಗೋಸ್ಕರ ದೊಡ್ಡ ದೊಡ್ಡ ಕೆಲಸ ಮಾಡ್ಬೇಕು. ಹಲ್ಲೆಲೂಯಾ. ನಮ್ಮ ಮೈಂಡ್ ಲಿಮಿಟ್ ಆಗ್ಬಾರ್ದು. ನಾವೆಷ್ಟು ಎಷ್ಟು ನಂಬಿಕೆ ಇದೋ ಅಷ್ಟೇ ದೇವ್ರ ಆಶೀರ್ವಾದ ಮಾಡ್ತಾರೆ. ನಮ್ಮ ಪ್ರೇಯರ್ ಚಿಕ್ಕದಾಗಿದೆ, ಚಿಕ್ಕದಾಗಿ ಆಶೀರ್ವಾದ ಮಾಡ್ತದೆ. ನಮ್ಮ ಪ್ರೇಯರ್ ದೊಡ್ಡದಾಗಿದೆ, ದೇವ್ರು ದೊಡ್ಡದಾಗಿ ಆನ್ಸರ್ ಮಾಡ್ತಾರೆ. ಹಲ್ಲೆಲೂಯಾ ಹೇಳ್ತೀರಾ? So number one, what you should pray for? ಮೊದಲನೇದಾಗಿ ಯಾವುದಕ್ಕೋಸ್ಕರ ಪ್ರಾರ್ಥನೆ Like ಮಾಡಬೇಕು? Jabez prayed, ಯಾಬೇನು ಪ್ರಾರ್ಥನೆ ಮಾಡಿದ ಹಾಗೆ, bless me. ದೇವರೇ ನನ್ನನ್ನು ಆಶೀರ್ವದಿಸು. If you bless me, ನನ್ನನ್ನು ಆಶೀರ್ವದಿಸುವುದಾದ್ರೆ I'll be a blessing to many. ನಾನು ಅನೇಕರಿಗೆ ಆಶೀರ್ವಾದವಾಗಿರುತ್ತೇನೆ. Give me grace. ನನಗೆ ಕೃಪೆ ಕೊಡು. Give me favor. ನನಗೆ ದಯೆ ಕೊಡು. ಅರೆ ಹೇಳೋದು ಅರ್ಥ ಆಗ್ತದೆ? ಎಷ್ಟರಿಗೆ ಅರ್ಥ ಆಗ್ತದೆ? ನನ್ನ ಲೈಫಲ್ಲಿ ಏನೇನು ಕಳ್ಕೊಂಡಿದ್ದೆ ವಾಪಸ್ ಕೊಡು. Restore what I lost. ನಾನು ಏನ್ ಕಳ್ಕೊಂಡಿದ್ರು ಮತ್ತೆ ನನ್ನ ಕೈಯಲ್ಲಿ ಅದು ಬರುವ ಹಾಗೆ ಮಾಡು. Not only what I lost. ನಾನು ಕಳ್ಕೊಂಡಿದ್ದ ಅಷ್ಟೇ ಅಲ್ಲ, Give me what I didn't have. ನನ್ನ ಹತ್ರ ಏನಿಲ್ಲ ಅದು ಕೂಡ ಸೇರಿಸಿಕೊಡು. ಯಾರ್ಯಾರು ಪ್ರೇಯರ್ ಮಾಡ್ತೀರಾ? ಎಷ್ಟು ಜನ ಪ್ರಾರ್ಥನೆ ಮಾಡ್ತೀರಾ ಆ ರೀತಿಯಾಗಿ? Amen. ಆಮೆನ್. Hallelujah. ಹಲ್ಲೆಲೂಯಾ. ಯೇಸು ಸ್ವಾಮಿ ಬಗ್ಗೆ 4 ಜನ ಹೇಳುವಾಗ ಫಸ್ಟ್ ನಿಮ್ಮನ್ನು ನೋಡ್ತಾರೆ. ಆಮೆನ್. ಆಮೆನ್. ನಿಮ್ ಆರೋಗ್ಯ ಇದೆ ಅಂತ ನೋಡ್ತಾರೆ, ಆಮೆನ್. ನೀವು ಚೆನ್ನಾಗಿದ್ದೀರಾ ಅಂತ ನೋಡ್ತಾರೆ. ನೋಡ್ತಾರ ಇಲ್ವಾ? ನಾವೇ ಬಡವರಾಗಿ, ನಾವೇ ದುಡ್ಡಿಲ್ಲಂಗಿದ್ರೆ ನಂಬ್ತಾರ? ನಾವು ಹೇಳ್ತೀವಿ ನಮ್ ದೇವ್ರು ದೊಡ್ಡ ದೊಡ್ಡ ದೇವ್ರು, ದೊಡ್ಡ ಕೆಲಸ ಹೇಳ್ತೀವ ಇಲ್ಲ? ಒಂದು ಸೀಸನ್ ಬರ್ತಾ ಇದೆ, ಒಂದು ಕಾಲ ಬರ್ತಾ ಇದೆ, ಎಲ್ಲವನ್ನು ದೇವರು ತಿರುಗಿಸಿ ನಮ್ಮನ್ನು ಮೇಲೆ ಎತ್ತಕ್ಕೆ ಒಂದು ಸೀಸನ್ ದೇವ್ರು ಕೊಡ್ತಾ ಇದ್ದಾನೆ. Say I receive it in the name of Jesus. ಹೇಳ್ರಿ, ಯೇಸುವಿನ ನಾಮದಲ್ಲಿ ನಾನು ಹೊಂದ್ಕೊಂಡಿದ್ದೇನೆ ಎಂಬುದಾಗಿ. ಯಾಕೆಂದ್ರೆ ಪ್ರಮೋಷನ್ ನಿಮ್ ಬಾಸ್ ಇಂದ ಬರಲ್ಲ, ಪ್ರಮೋಷನ್ ಏನು ನೀವು ಬಿಸ್ನೆಸ್ ಇಂದ ಬರಲ್ಲ, ಪ್ರಮೋಷನ್ ಬರೋದು ದೇವರಿಂದ ಬರುತ್ತೆ. ವೃದ್ಧಿ ಬರೋದು ಎಲ್ಲಿಂದ? ಆಶೀರ್ವಾದ ಬರೋದು ಎಲ್ಲಿಂದ? ಆ ದೇವ್ರು ನೀವು ಕೇಳೋದಾದ್ರೆ ನಿಮ್ಮನ್ನ ಆಶೀರ್ವಾದ ಮಾಡ್ತಾನೆ. ಯಾರ್ಯಾರು ಕೇಳ್ತೀರಾ? ನಮ್ ಪ್ರಾಬ್ಲಮ್ ಏನ್ ಗೊತ್ತಾ? ಇವತ್ತು ಕ್ರಿಶ್ಚಿಯನ್ ಲೈಫ್ ಏನ್ ಗೊತ್ತಾ? ಬಾಯಿ ತೆರೆಯಲ್ಲ. ಎಷ್ಟು ಜನಕ್ಕೆ ಮೋಸೆ ನೋಡ್ಕೊಂಬ ಅಂತ ಕಳ್ಸಿದ್ದ? ಮುಗೀತ್ ತಗೋ. ಎಷ್ಟು ಜನ? ಅವರಿಗೆ ಡೌಟು. ಎಷ್ಟು ಜನ ಕಳ್ಸಿದ್ದಂತೆ? 12 ಗೋತ್ರ ಐತಲ್ಲ, ಅದಕ್ಕೆ ಒಬ್ಬೊಬ್ರು ಒಂದೊಂದು ಕಳ್ಸಿದಂತೆ. ಅಂದ್ರೆ ಯಾರಿಗೆ ಕಳ್ಸಿದ? ಸ್ವಲ್ಪ ನಂಬಿಕೆ. ಅವ್ರು ಹೋಗಿ ಎಲ್ಲ ನೋಡ್ಕೊಂಡ್ ಬಂದ್ರು. ಏನು? ರಾಕ್ಷಸಗಳು. ಅಂದ್ರೆ ರಾಕ್ಷಸ ಇಟ್ಟಿರೋದು ಏನು ದೇವ್ರು ಇವ್ರಿಗೆ ಹೆದರ್ಸೋದಲ್ಲ, ರಾಕ್ಷಸ ಇಟ್ಕೊಂಡು ಇವ್ರಿಗೊಂದು ಕೆಲಸ ಮಾಡ.
ಅವರೆಲ್ಲ ದೊಡ್ಡ ದೊಡ್ಡ ರಾಕ್ಷಸರು ಎಲ್ಲ ಬಿಲ್ಡಿಂಗ್ ಕಟ್ಟು ಎಲ್ಲ ದ್ರಾಕ್ಷಿ ತೋಟ ಮಾಡಿ ಇಟ್ಟಿರು ಯಾರಿಗೋಸ್ಕರ? ಇಸ್ರೇಲ್ ಜನರಿಗೋಸ್ಕರ. ನಾನು ಪ್ರೊಫೆಸರ್ ಮಾಡ್ತೀನಿ, ಏನ್ ಗೊತ್ತಾ, ನೀನು ಕಷ್ಟಪಟ್ಟಿಲ್ಲಂಗೆ ದೇವ್ರು ನಿನ್ನ ಆಶೀರ್ವಾದ ಮಾಡಕ್ ಶಕ್ತಿ ನೋಡಿ. Come on somebody. ಗಟ್ಟಿಯಾಗಿ ದೇವರಿಗೆ ಸ್ತೋತ್ರ ಮಾಡ್ರಿ. ನಿನ್ನ ದೇವರು ಲಿಮಿಟೆಡ್ ಅಲ್ಲ. ಮಿತಿಯಲ್ಲಿ ಹಾಕ್ಬೇಡ ನಿನ್ನ ದೇವರನ್ನು. ನಿನ್ನ ದೇವರು ಸೂಪರ್ ನ್ಯಾಚುರಲ್ ದೇವರಾಗಿದೆ. Hallelujah. ಕೆಲವರು ದೇವರು ಏನಿಲ್ಲ ಬಾಕ್ಸ್ ಇಟ್ಕೊಂಡ್ಬಿಟ್ಟಾರೆ, ದೇವ್ರು ಇಷ್ಟೇ ಮಾಡ್ತಾನೆ. ನೋ 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 ನೋ, ದೇವ್ರು ಸೂಪರ್ ನ್ಯಾಚುರಲ್ ದೇವರು. ಎಲ್ಲ ನೋಡ್ಕೊಂಡ್ ಬಂದ್ರಂತೆ, ನೋಡ್ಕೊಂಡ್ ಬಂದು 10 ಜನ ಗೋಳಾಟ ಅಂತೆ. ಅದಕ್ಕೆ ಬಾಯಿ ಪಾಸಿಟಿವ್ ಯೂಸ್ ಮಾಡು. ನಿನ್ ಲೈಫ್ ಅಲ್ಲಿ ಎಷ್ಟು ಜಾಬೇಸಿಗೆ ಎಷ್ಟು ಕಷ್ಟ ಇತ್ತು, ಆದ್ರೆ ಅವ್ನು ಬಾಯಿ ತೆಗ್ದಿಲ್ದಾರೆ ನನಗೆ ಆಶೀರ್ವಾದ ಮಾಡು. ಅವ್ರು ಏನ್ ದೇ ಸ್ಪ್ರೆಡ್ ಬ್ಯಾಡ್ ರಿಪೋರ್ಟ್, ಅವರು ಕೆಟ್ಟ ವರದಿಯನ್ನ ಅಲ್ಲಿ ಹಬ್ಬಿಸಿದ್ರು. ವಾಟ್ ಡಿಡ್ ದೇ ಸೇ? ಅವ್ರು ಏನ್ ಹೇಳಿದ್ರು ಅಂದ್ರೆ, ವಿ ಕ್ಯಾನ್ ನಾಟ್ ಟೇಕ್ ದ ಲ್ಯಾಂಡ್. ಆ ಜಾಗ ವಶಪಡಿಸ್ಕೊಳಕ್ ಆಗಲ್ಲ ನಮ್ಮ ಕೈಯಲ್ಲಿ. ನಿನಗೆ ಕೇಳಿದ್ನ ದೇವ್ರು? ಅರ್ಥ ಆಗ್ಲಿ ನೀನು ಹೇಳಿದ್. ನಿನಗೆ ಕೇಳಿದ್ನ ದೇವ್ರು ಆಗ್ತತ ಇಲ್ಲ ಅಂತ? ಏನ್ ಮಾಡ್ದ? ನೋಡ್ಕೊಂಬ ಅಂತ ತಾನು ಹೇಳಿದ್ದು. ನೋಡ್ಕೊಂಬಂದು ಏನ್ ಹೇಳ್ಬೇಕು? ನನ್ ರಾಕ್ಷಸರು ಇದಾರೆ, ಆದ್ರೆ ನಮ್ ದೇವ್ರು ಅದಕ್ಕಿಂತ ದೊಡ್ಡರು ತಾನೇ ಹೇಳ್ಬೇಕು. ಅಲ್ಲಿ ಬಂದು ಎಲ್ಲರೂ ಭಯ ಪಡಿಸ್ಬಿಟ್ರಂತೆ. 20 ಲಕ್ಷಕ್ಕಿಂತ ಹೆಚ್ಚು ಜನಗೆ ಭಯಪಡಿಸಿ, ಆದ್ರೆ 2 ಮಾತ್ರ ಗುಡ್ ರಿಪೋರ್ಟ್ ಹೇಳಿದ್ರಂತೆ. ಇಲ್ಲ, ನಮ್ ಕೈಲಿ ಆಗುತ್ತೆ. ನಿನ್ನ ಅದ್ಭುತ ನಿನ್ ಬಾಯಲ್ಲಿದೆ. ನಿನ್ನ ಬಗ್ಗೆ ನೀನೇ ಬ್ಲೆಸ್ಸಿಂಗ್ ಮಾಡ್ಕೊಂಡ್ರೆ ಅಲ್ಲ ಆಟೋಮೆಟಿಕ್ ಆಗಿ ನಿನ್ನ ಅಟ್ಮಾಸ್ಫಿಯರ್ ಬ್ಲೆಸ್ಸಿಂಗ್ ಆಗಿರುತ್ತೆ. ನೀನ್ ಹೇಳ್ಬೇಕು, ಕಷ್ಟ ಇದ್ರೆ ಹೇಳ್ಬೇಕು. ಏನ್ ಹೇಳ್ಬೇಕು? ದೇವ್ರ ಇನ್ನು ಧೀರನನ್ನು ಮೇಲೆತ್ತುತ್ತಾನೆ, ತಿಪ್ಪೆಗಳಿಂದ ಮೇಲೆತ್ತುತ್ತಾನೆ ಅಂತ ಹೇಳಿ. ನೀನು ರೋಗ ಇದನ್ನ ಹೇಳ್ಬೇಕು, ಆತನ ಬಾಸು ಉಂಡಿದ ನನಗೆ. ನೀನ್ ಹೇಳ್ತಿರುವಾಗಲೇ, when you keep on saying, ನೀನು ಈ ರೀತಿಯಾಗಿ ಹೇಳ್ತಿರುವಾಗಲೇ ನಿನ್ನ ಕಷ್ಟ ಅದು ಕಿವಿ ಇದೆ ಕೇಳುತ್ತೆ, ರೋಗ ಕಿವಿ ಇದೆ ಕೇಳುತ್ತೆ. ಹೊಡಿಬೇಕು ಚಪ್ಪಾಳೆ. ಆಮೆನ್. ಹಲ್ಲೆಲೂಯಾ. ಅದಕ್ಕೆ ರೆವಲ್ಯೂಷನ್ ಅಲ್ಲಿ ನೋಡ್ತೀವಿ, ಏನ್ ನೋಡ್ತೀವಿ ಅಂದ್ರೆ, ಯೇಸು ಸ್ವಾಮಿ ಬಾಯಿಂದ ಈ ಬಾಯಿ ಕತ್ತಿ ಬಂತು. ಈ ಬಾಯಿ ಕತ್ತಿ ಏನಂದ್ರೆ ದೇವ್ರ ವಾಕ್ಯ. ಇಲ್ಲಿದ್ರೆ ಯೂಸ್ ಇಲ್ಲ, ಇಲ್ಲಿ ಇರ್ಬೇಕು ಬಾಯಲ್ಲಿ. ಆಮೆನ್. ಹ್ಯಾಬೇಸ್ ಏನ್ ಪ್ರೇಯರ್ ಮಾಡ್ದ? ಕಷ್ಟ ಇತ್ತು, ಏನ್ ಪ್ರೇಯರ್ ಮಾಡ್ದ? ಆಶೀರ್ವಾದ ಮಾಡದ್ ಪ್ರೇಯರ್ ಮಾಡ್ದ. ದೇವ್ರು ಕೇಳಿದಂತೆ, ಆನ್ಸರ್ ಮಾಡಿದ್ನಂತೆ. ಕೈ ಎತ್ತಿ ಹೇಳಿ, God, you would bless me. ದೇವರೇ ನನ್ನನ್ನು ಆಶೀರ್ವದಿಸು. Not for me alone, ನನಗೋಸ್ಕರ ಅಷ್ಟೇ ಅಲ್ಲ, for the kingdom of God. ದೇವರ ರಾಜ್ಯಕ್ಕೋಸ್ಕರ ಕೂಡ. I want to be blessed so much, ನಾನು ಅಷ್ಟಾಗಿ ಆಶೀರ್ವದಿಸಲ್ಪಡಬೇಕು, that I will not limit you. ನಾನು ನಿನ್ನನ್ನು ಮಿತಿಯಲ್ಲಿ ಹಾಕಬಾರದು. I will ask more than, Lord, you said in your word, you will give me more than I ask or imagine. ನಿನ್ನ ವಾಕ್ಯದಲ್ಲಿ ಹೇಳಿದ ಕರ್ತನೆ, ನಾನು ಕೇಳುವುದಕ್ಕಿಂತ ಯೋಚಿಸುವುದಕ್ಕಿಂತಲೂ ಹೆಚ್ಚಾಗಿ ಕೊಡುವ ಆತನಿಂದ ಆಗಿದೆ ಎಂಬುದಾಗಿ. Amen. Amen. Hallelujah. Hallelujah. ಕೈ ಎತ್ತಿ ಹೇಳಿ, ದೇವ್ರು ನನಗೆ ಫೇವರ್ ಕೊಡಪ್ಪ. ದೇವರೇ ನನಗೆ ದಯೆ ಕೊಡಪ್ಪ ಅಂತ ಹೇಳಿ. Give me grace. ನನಗೆ ಕೃಪೆ ಕೊಡು. ಹೇಳಿ, ಫೇವರ್ is not a small thing. ದಯೆ ಎನ್ನುವುದು ಚಿಕ್ಕ ಒಂದು ಪದ ಅಲ್ಲ, ಅದೊಂದು ದೊಡ್ಡ ಸಂಗತಿ ಆಗಿದೆ. Ask and you shall receive. ನೀವು ಕೇಳುವಾಗಲೇ ನೀವು ಅದನ್ನು ಹೊಂದಿಕೊಳ್ಳುವವರಾಗಿರ್ತೀರಿ. Amen. Amen. Number 2, ಎರಡನೇದಾಗಿ he prays like this. ಈ ರೀತಿಯಾಗಿ ಆತನು Just ಪ್ರಾರ್ಥಿಸ್ತಾನೆ, enlarge my territory. ನನ್ನ ಪ್ರಾಂತ್ಯವನ್ನು ವಿಸ್ತರಣೆ ಮಾಡು. What is enlarging your territory? ಇನ್ನು ಪ್ರಾಂತ್ಯಗಳನ್ನು ವಿಸ್ತರಣೆ ಮಾಡುವುದಂದ್ರೆ ಏನು? It's about expanding things. ಅದರ ಅರ್ಥ ನಿಮಗಿರುವ ಸಂಗತಿಗಳನ್ನು ವೃದ್ಧಿ ಮಾಡುವುದು. If you have small business, you got to step into the next big business. ನಿಮ್ಮ ಹತ್ರ ಸಣ್ಣ ವ್ಯವಹಾರದೆ ಅಂದ್ರೆ ದೊಡ್ಡದಿರುವ ವ್ಯವಹಾರಕ್ಕೆ ನೀವು ಹೆಜ್ಜೆ ಇಡುವುದು. Enlarging territory means enlarging influence, opportunity. ನಿಮ್ಮ ಪ್ರಾಂತ್ಯಗಳನ್ನು ವಿಸ್ತರಣೆ ಮಾಡುವುದು ಅಂತಂದ್ರೆ ನಿಮ್ಮ ಅವಕಾಶಗಳನ್ನು, ನಿಮ್ಮ ಪ್ರೇರಣೆಗಳನ್ನು ಅಲ್ಲಿ ವಿಸ್ತರಣೆ ಮಾಡುವುದು. How many need expansion? ಎಷ್ಟು ಜನಕ್ಕೆ ವಿಸ್ತರಣೆ ಬೇಕಾಗಿದೆ? ನಿಮ್ಮಲ್ಲಿ ಇಕ್ಕಟ್ಟು ಇಲ್ದ್ರೆ ಬಹಳ ಖುಷಿ ಅಲ್ಲ? ಇಕ್ಕಟ್ಟಲ್ಲಿ ಇದ್ರೆ ಬಹಳ ಚೆನ್ನಾಗಿ ಖುಷಿ ಸಣ್ಣ 4 ಎಷ್ಟು 10 ಸೈಟ್ ಇದ್ರೆ ಬಹಳ ಚೆನ್ನಾಗಲ್ಲ? ಯಾರಿಗೆ ವಿಸ್ತಾರ ಬೇಕು? ಎಷ್ಟು ಜನಕ್ಕೆ ದೊಡ್ಡದಾಗಿರುವಂತದ್ದು ಬೇಕು? ಒಂದು ಯೇಸು ಸ್ವಾಮಿ ಭೂಲೋಕಲ್ಲಿರುವಾಗ ಈ ಪ್ರಾಂತ್ಯಗಳು ಅಂತ ಹೇಳ್ತಾರಲ್ಲ, ಈ ಪ್ರಾಂತ್ಯಗಳು ಸಿಗ್ಬೇಕಂದ್ರೆ ಆ ದುರಾತ್ಮಗಳಲ್ಲಿ ನಾವು ಸೋಲ್ಸ್ಬೇಕು. ಯಾರು ಹೇಳ್ತಾರೆ? ಅವು ಪ್ರಾಂತ್ಯಗಳು ಇಟ್ಕೊಂಡಿರ್ತವೆ. ಎಷ್ಟು ಜನ ನಂಬ್ತೀರಿ ಸಭೆ ತುಂಬಿ ತುಳುಕುತ್ತಂತ? ಅದೇ enlarging the territory. ಅದೇ ಪ್ರಾಂತ್ಯನ ವಿಸ್ತರಣೆ ಮಾಡೋದಂದ್ರೆ. ಒಬ್ಬ ದೆವ್ವ ಹಿಡ್ದವನಿದ್ದಂತೆ ಯೇಸು ಸ್ವಾಮಿ ಭೂಲೋಕಲ್ಲಿದ್ದಾಗ.
ಒಬ್ಬ ಮನುಷ್ಯಲ್ಲಿ 6,000 ಇಂದ 12,000 ದೆವ್ವ ಇತ್ತಂತೆ. ಒಂದ್ ದೆವ್ವ ಇದ್ರೆ ನಾಶ ಮಾಡ್ತದೆ. ಆ ಬಾಡಿಯಲ್ಲಿ 6,000 12,000 ಇದ್ರೆ ಅವನಿಗೆ ಸರ್ವನಾಶ ಮಾಡಿ ಅವನಿಗೆ ಬೆತ್ತಲೆ ಮಾಡಿ ಇಲ್ಲಿ ಬೆಟ್ಟದಲ್ಲಿ ಗವಿಯಲ್ಲಿ ಕೈ ಕಟ್ ಮಾಡ್ತಿದ್ದಂತೆ. ಅವನಿಗೆ ಗೊತ್ತಿಲ್ಲ ಅಂತ ಏನಾಗ್ತಿದೆ ಅಂತ. ಕೆಲವು ಟೈಮ್ ಏನಾಗುತ್ತೆ ಗೊತ್ತಾ, ಈ ಪ್ರಾಂತ್ಯಗಳನ್ನು ದುರಾತ್ಮ ಇಟ್ಕೊಂಡಿರ್ತವೆ. ನೀವು ಸುವಾರ್ತೆ ಸಾರಕ್ಕೆ ಹೋಗುವಾಗ ಕೆಲವು ಸತಿ ವರ್ಕ್ ಆಗಲ್ಲ, ಯಾಕಂದ್ರೆ ಆ ಪ್ರಾಂತ್ಯದಲ್ಲಿ ದುರಾತ್ಮ ಇಟ್ಕೊಂಡಿರ್ತದೆ. ಅದಕ್ಕೆ ಪ್ರಾಂತ್ಯಗಳು ನಾವು ಈ ಸ್ಪೇಸ್ ಎನ್ಲಾರ್ಜ್ ಮೈ ಟೆರಿಟರಿ, ಅದಕ್ಕೆ ಟೆರಿಟರಿ ನಾವು ಎಕ್ಸ್ಟೆಂಡ್ ಮಾಡ್ಬೇಕು. ನಮ್ಮಲ್ಲಿ ಅಭಿಷೇಕ ಬೇಕು. ಅರ್ಥ ಮಾಡ್ಕೊಂಡು ಅಭಿಷೇಕ ಹೆಂಗ ಬರುತ್ತ ಗೊತ್ತಾ? ದೇವ್ರ ಜೊತೆ ಇರುವಾಗ ಅಭಿಷೇಕ ಬರುತ್ತೆ. ಅಭಿಷೇಕ ಹೆಂಗ್ ಬರುತ್ತ ಗೊತ್ತಾ? ಅನ್ಯ ಭಾಷೆ ಮಾತಾಡೋಗ ಅಭಿಷೇಕ ಬರುತ್ತೆ. ಯಾರು ಹೇಳೋದು ಅರ್ಥ ಆಗ್ತಿದೆ? ಅರ್ಥ ಆಗ್ತಿದೆ. ನಿಮ್ಮ ಪ್ರಾಂತ್ಯಗಳು ವಿಸ್ತರಣೆ. ಯು ನೀಡ್ ಟು ಎಕ್ಸ್ಪ್ಯಾಂಡ್ ಯುವರ್ ಟೆರಿಟರಿ. ಇಫ್ ಗಾಡ್ ನೀಡ್ಸ್ ಟು ಎನ್ಲಾರ್ಜ್ ಯುವರ್ ಟೆರಿಟರಿ, ಯು ನೀಡ್ ಟು ಬಿ ಅನಾಯಿಂಟೆಡ್. ದೇವರು ನಾವು ಪ್ರಾಂತ್ಯಗಳನ್ನು ವಿಸ್ತರಣೆ ಮಾಡ್ಬೇಕಂದ್ರೆ ಮೊದಲು ನೀವು ಅಭಿಷೇಕ ಹೊಂದ್ಕೊಳ್ಬೇಕು. The word of God, ದೇವರ ವಾಕ್ಯ ಎನ್ನುವುದು, it should not be just hearing. ಅದು ಕೇವಲ ಕೇಳುವುದರಲ್ಲ ಅಷ್ಟೇ ಇರಬಾರದು. Do the word of God. ಅದು ದೇವರ ವಾಕ್ಯವನ್ನು ಮಾಡುವ ರೀತಿಯಲ್ಲಿ ನೀವು ಇರಬೇಕು. ಯಾರು ಹೇಳೋದು ಅರ್ಥ ಆಗ್ತದೆ? ಆ ಒಬ್ಬ ಮನುಷ್ಯಲ್ಲಿ 6,000 ಇಂದ ಎಷ್ಟು? 12,000. ಜೋರ ಮಾತಾಡ್ಬೇಕು. 12,000. ಕೆಲವರಲ್ಲಿ ಆಗ್ಲೇ ಇದೆ. ಯೇಸು ನಮ್ಮಲ್ಲಿ ಹೊರಗೆ ಬರಲಿಲ್ಲ. ನಿಮ್ಮನ್ನು ಕುಗ್ಗಿ ಹೋಗುವ ಮಾಡುವ ಕೆಲವು ದುರಾತ್ಮಗಳು ಕಟ್ ಹಾಕಿದೆ. ನಿಮಗೆ ಏನು ಒಳ್ಳೆ ಸಂಗತಿ ಆಗುವಾಗ ಖುಷಿ ಬರಂಗಿಲ್ಲ. ಅವೆಲ್ಲ ದುರಾತ್ಮ ಇವತ್ತು ಮುರಿತಿದೆ ಯೇಸುವಿನ ನಾಮದಲ್ಲಿ. ಸಾಮಾನ್ಯ ಟು ಕ್ಲಾಪ್ ಯು ಹ್ಯಾಂಡ್ಸ್ ಅಂಡ್ ರಿಸೀವ್. ಯಾರಾದ್ರೂ ಗಟ್ಟಿಯಾಗಿ ಚಪ್ಪಾಳೆ ತಟ್ಟದಾದ್ರೆ ಹೊಂದಿಕೊಳ್ಳ್ರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಸ್ವಾಮಿ ಯೇಸು ಸ್ವಾಮಿ ಮೀಟಿಂಗ್ ಬರಕ್ ಆಗಿಲ್ಲಂತೆ. ಯೇಸು ಸ್ವಾಮಿ ತಾನೇ ಹೋದ್ರಂತೆ. ನಿನ್ನ ಎಲ್ಲೆಗಳು ಇವತ್ತಿಂದ ವಿಸ್ತಾರ ಆಗ್ತಿದೆ. ಆ ಪ್ರಾಂತ್ಯಗಳು ಹೋಗಿ ಸ್ವಾಮಿ ಕಾಲ್ ಇಟ್ಟಿದ ತಕ್ಷಣ ಸಾಕು, ದುರಾತ್ಮ ಗೊತ್ತದೆ ಯಾರೋ ಸ್ಟ್ರಾಂಗರ್ ಅನಾಯಿಂಟಿಂಗ್ ಬಂದಿದೆ. ನಮ್ಮೊಳಗಿರುವನು ಲೋಕದಕ್ಕಿರುವನು ಹೆಚ್ಚುವನಾಗಿದ್ದಾನೆ. ಯಾರು ಹೇಳೋದು ಅರ್ಥ ಆಗ್ತದೆ? ನಂಬ್ತೀರಾ? ಯಾರಾದ್ರೂ ನಂಬ್ತೀರಾ? ಕಾಲಿಟ್ಟ ತಕ್ಷಣ ಅವನೆಲ್ಲೋ ಇದ್ದ ದುರಾತ್ಮ ಇಟ್ಕೊಂಡು ಓಡ್ ಬಂದು ಯೇಸು ಸ್ವಾಮಿ ಕಾಲ ಬಿದ್ದಂತೆ. ದುರಾತ್ಮಗಳು ಬೀಳೋ ಸಮಯ ಬರ್ತಾ ಇದೆ. ಜೋರಾಗಿ ಹೊಡಿಬೇಕು. ಯಾರು ಗಟ್ಟಿಯಾಗಿ ದೇವರಿಗೆ ಸ್ತೋತ್ರ ಮಾಡ್ರಿ. ಎಲ್ಲೆಗಳನ್ನು ಕಟ್ ಹಾಕಿರುವ, ಊರುಗಳನ್ನು ಕಟ್ ಹಾಕಿರುವ, ಬೀದಿಗಳನ್ನು ಕಟ್ ಹಾಕಿರುವ ದುರಾತ್ಮಗಳು ಕಾಲಲ್ಲಿ ಬೀಳ್ತಾ ಇದೆ ಯೇಸು ನಾಮದಲ್ಲಿ. ಯಾರಾದ್ರೂ ಜೋರಾಗಿ ದೇವರಿಗೆ ಸ್ತೋತ್ರ ಮಾಡ್ರಿ. Somebody receive it. ಯಾರಾದ್ರೂ ಹೊಂದಿಕೊಳ್ಳ್ರಿ ಅದನ್ನ. Hallelujah. Hallelujah. Look to neighbor and say, ನನ್ನ ಎಕ್ಸ್ಪಾನ್ಷನ್ ಆಗ್ತಿದೆ. ಪಕ್ಕದಲ್ಲಿ ನೋಡಿ ಹೇಳ್ರಿ, ನಾನು ವಿಸ್ತರಣೆ ಆಗ್ತಾ ಇದ್ದೇನೆ. ಹಂಗಂತ ಹೇಳಿ ಎರಡು ಮೊಟ್ಟೆ ಬಾಯ್ಲ್ ಹೊಡ್ ತಿಂದು ಮಲ್ಕೋದಲ್ಲ, ಆಮ್ಲೆಟ್ ಮಾಡ್ಕೊಂಡು ಮಲ್ಗೋದಲ್ಲ. ಏನು ಎಲ್ಲೆಗಳು ವಿಸ್ತಾರ ಆಗ್ಬೇಕಾ? ನೀನ್ ಅಭಿಷೇಕಲ್ಲಿ ತುಂಬ್ಕೊಬೇಕು. ಹೇಳ್ದ ಅಲ್ಲೆಲ್ಲೂ ಹೇಳ್ತೀರಾ? ಆಮೆನ್. ಈ ಬೀದಿಯಲ್ಲಿ ಕಟ್ ಹಾಕಿರು ನಿಮ್ಮ ಊರಲ್ಲಿ ದುರಾತ್ಮ ಯಾವ್ಯಾವ ಏನು ಸುವಾರ್ತೆ ಹೋಗ್ಲಿಲ್ಲ, ಹಂಗೆ ನೀವು ಹೋಗಿ ಸುವಾರ್ತೆ ಸಾರುವಾಗ ಬೀಳಿಲ್ಲಂಗೆ ಅಲ್ಲಿ ಹೋರಾಡ್ತಿರೋ ದುರಾತ್ಮ ಶಕ್ತಿಗಳು ಮುರಿತಾ ಇದೆ. Yeah, it's breaking in the name of Jesus. ಅದು ಯೇಸುವಿನ ನಾಮದಲ್ಲಿ ಮುರಿತಾ ಇದೆ. ಈ ಚರ್ಚ್ ಮಿಥ್ಯಲ್ಲಿ ಇರುವುದಿಲ್ಲ. ನೀನ್ ಮಿಥ್ಯಲ್ಲಿ ಇರುವುದಿಲ್ಲ. It's time for an enlargement in the name of Jesus. ಇದು ವಿಸ್ತರಣೆಯ ಸಮಯವಾಗಿದೆ ಯೇಸುವಿನ ನಾಮದಲ್ಲಿ. That's why Jesus looked at the disciples and said, I saw Satan falling like a lightning from heaven. ಅದಕ್ಕೋಸ್ಕರ ಶಿಷ್ಯರ ಕಡೆ ನೋಡಿ ಯೇಸು ಹೇಳ್ತಾರೆ, ಆ ಒಂದು ಮಿಂಚಿನ ಉಪಾದಿಯಲ್ಲಿ ದುರಾತ್ಮನು ಮೇಲಿಂದ ಕೆಳಗೆ ಬಿದ್ದಿಳಿದು ನಾನು ನೋಡ್ತಾ ಇದ್ದೇನೆ ಎಂಬುದಾಗಿ. ಅಧಿಕಾರ ಎಲ್ಲಿದೆ? ಕೈಯಲ್ಲೆಲ್ಲ, ಬಾಯಲ್ಲಿದೆ. ಪಕ್ಕದಲ್ಲಿ ಅಧಿಕಾರ ಎಲ್ಲಿದೆ? ಬಾಯಲ್ಲಿ. ಕೆಲವ್ರು ಬಾಯಿ ತೆಗೆದ್ರೆ ಬೇರೆಯವ್ರಿಗೆ ನೋವು ಮಾಡೋದೆ. ಕೆಲವ್ರು ಬಾಯಿ ತೆಗೆದ್ರೆ ಬೇರೆಯವ್ರಿಗೆ ಬೈಯೋದೆ. ಬಾಯಿ ಯೂಸ್ ಮಾಡ್ಬೇಕು, ಬೈಯೋರ್ ವಾಕ್ಯಕ್ಕೋಸ್ಕರ ಯೂಸ್ ಮಾಡ್ಬೇಕು, ನಿನ್ನನ್ನು ಕಟ್ಟಗೋಸ್ಕರ ಯೂಸ್ ಮಾಡ್ಬೇಕು, ಎಲ್ಲೇ ವಿಸ್ತಾರ ಆಗುವಾಗ ಯೂಸ್ ಮಾಡ್ಬೇಕು. ಹೇಳೋದು ಅರ್ಥ ಆಗ್ತಿದೆ? ಗೆಟಿಂಗ್ ವಾಟ್ ಐ ಆಮ್ ಸೇಯಿಂಗ್? ಅರ್ಥ ಆಗ್ತಿದೆ. ಡೈಲಿ ನೀನ್ ವಾಕ್ಯದಲ್ಲಿ ನೀನ್ ಸ್ಟ್ರಾಂಗ್ ಆದ್ರೆ, ಅದಕ್ಕೆ ಕೆಲವು ಸತಿ ಏನ್ ಹೇಳ್ತೀವಿ ಗೊತ್ತಾ? ನೀವು ವಾಕ್ಯ ಓದಿ ಅಂತ ಹೇಳ್ತೀವಿ, ನೀವು ಪ್ರೇಯರ್ ಮಾಡಿ ಅಂತ ಹೇಳ್ತೀವಿ. ನಿಮಗೆ ಏನ್ ಅರ್ಥ ಆಗುತ್ತೆ? ನಾವ್ ಯಾಕೆ ಮಾಡ್ಬೇಕು?
ಪಾಸ್ಟರ್ ಮಾಡ್ತಾರೆ, ಬಂದ್ ಪ್ರಸಂಗ ಮಾಡ್ತಾರೆ. ನಾನು ಊಟ ಮಾಡಿದ್ದೀನಿ, ನಿಮ್ಮ ಊಟ ನೀವು ಮಾಡ್ಬೇಕಿಲ್ಲ. ಯಾರಿಗೆ ಎಲ್ಲಿ ವಿಸ್ತಾರ ಆಗ್ಬೇಕು, ಆ ಕಟ್ಟುಗಳನ್ನು ದೇವರು ಹೊಡಿತಾ ಇದ್ದಾನೆ. Amen. Amen. ಎಲ್ಲೇ ವಿಸ್ತರಣೆ ಆಗ್ತಾ 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 ದೇವರ ರಾಜ್ಯ ಅಷ್ಟೇ ಬೆಳೀತದೆ. ಯಾರು ಹೇಳಿದ ಅರ್ಥ ಆಗ್ತಿದೆ? ಎಲ್ಲ ಡರ್ಪೋಕ್ ಹೋಗ್ಲಿ ಯೇಸುವಿನ ನಾಮ ಹೊರಗಡೆ. ಗಿದಿಯನ್ ಡರ್ಪೋಕ್, come out every fear. ಎಲ್ಲ ಭಯದಾತ್ಮ ಹೊರಗಡೆ ಬಾ ಯೇಸು. God is looking at a mighty warrior. ನೋಡಿ ಹೇಳ್ತಿದ್ದಾರೆ ವೀರ ಪರಾಕ್ರಮವೇ ಎಂದು. Amen. Amen. Hallelujah. Hallelujah. ಬೆಳಗ್ಗೆ ಬಿರಿಯಾನಿ ಹೊಡೆದು ಬಂದಿರಾ? ಬಿರಿಯಾನಿಕ್ಕಿಂತ ಈ ವಾಕ್ಯದ ಬಿರಿಯಾನಿ ಬಹಳಷ್ಟು ಆಗಿದೆ. Amen. Hallelujah. Hallelujah. ಆ ಕಾಲು ಇಟ್ಕೊಡ್ಲೆ, ಆ ದೆವ್ವ ಹಿಡಿದವನು ಎಲ್ಲಿದ್ದ ಗೊತ್ತಿಲ್ಲ, ಬಂದು ಯೇಸು ಸ್ವಾಮಿ ಕಾಲ ಹತ್ರ ಹೇಳ್ತಾನೆ, ಬೇಗ ಬಂದ್ಬಿಟ್ಟಿಯ ನೀನು. ಅಲ್ಲಿ ಬರುವಾಗ ಒಂದು ಬಿರುಗಾಳಿ ಹಾಕಿದ್ದ, ಆ ಬಿರುಗಾಳಿ ದಾಟಿ ಯೇಸು ಸ್ವಾಮಿ ಬಂದ. ನಿನ್ನ ಎಲ್ಲೇ ವಿಸ್ತಾರ, ಈ ಸಭೆ ಎಲ್ಲೇ ವಿಸ್ತಾರ ಮಾಡ್ಲಿಲ್ಲ ಹೋರಾಡ್ತಿರೋ ಎಲ್ಲ ದುರಾತ್ಮ ಶಕ್ತಿಗಳು ನಿಮ್ಮ ಲೈಫ್ ಅಲ್ಲಿ, ನಿಮ್ಮ ಬಿಸ್ನೆಸ್ ಅಲ್ಲಿ ನಿನ್ನನ್ನು ಎಲ್ಲೇ ವಿಸ್ತಾರ ಮಾಡಿ ಹೋರಾಡ್ತಿರೋ ಎಲ್ಲ ದುರಾತ್ಮ ಶಕ್ತಿಗಳು, ಆ ಅಭಿಷೇಕ ನಿನ್ನ ಕಾಲ್ ಕೆಳಗೆ ಬೀಳುವಂತೆ ಮಾಡ್ತಾ ಇದೆ. ಇನ್ ದ ನೇಮ್ ಆಫ್ ಜೀಸಸ್. ಹಲ್ಲೆಲೂಯಾ. Hallelujah. ಅವ್ನು ಬಂದು ಕೇಳ್ತಾನೆ, ಆ ದುರಾತ್ಮ ಹಿಡ್ದವನು ಏನ್ ಕೇಳ್ತಾನೆ, ಜಲ್ದಿ ಬಂದ್ಬಿಟ್ಟಿಲ್ಲಪ್ಪ ಅಂತ. ಅಭಿಷೇಕ ಇರುವಾಗ ಜಲ್ದಿ ಅಲ್ಲ, ಬೇಗನೆ ಹೊಡಿತೀವಿ. ಆ ದುರಾತ್ಮ ಎಲ್ಲೆಲ್ಲಿ ಬಚ್ಕೊಂಡು ಇದ್ದಾನಲ್ಲ, ನಿಮ್ಮನ್ನು ಕಾಡಿಸ್ತಾ ಇದ್ದಾನಲ್ಲ, ಅದು ಜಲ್ದಿನೇ ಮುರಿತದ. ಅದು ಯಾರು ನಂಬ್ತಿರೋ? Amen. Hallelujah. Hallelujah. ಯಾರು ಬಲ ಸ್ಟ್ರಾಂಗ್ ಆಗ್ಬೇಕು. Amen. ಸ್ಟ್ರಾಂಗ್ ಅಂದ್ರೆ ಮೈಯಲ್ಲ, ದೇವರಲ್ಲಿ ಸ್ಟ್ರಾಂಗ್ ಆಗ್ಬೇಕು. ಯಾರು ಹೇಳ್ತೀರಾ ದೇವರಲ್ಲಿ ಸ್ಟ್ರಾಂಗ್ ಆಗ್ಬೇಕು? ಕೈ ಎತ್ತಿ. ಹಾ, ದೆವ್ವ ನೋಡಂಗೆ ಇನ್ನೊಂದು ದೆವ್ವ ಹೇಳ್ಬೇಕು, ಅವನ ಹತ್ರ ಹೋಗ್ಬಾರ್ದ, ಅವನ ಹತ್ರ ಹೋಗಿಲ್ಲ, ಅವನ ಹತ್ರ ಬೆಂಕಿ ಇದೆ, ಅವನ ಹತ್ರ ಅಭಿಷೇಕ ಇದೆ. Hallelujah. ಯಾರ್ಯಾರು ದೆವ್ವ ನಿನ್ನೋಡ್ ಭಯ ಪಡ್ಬೇಕಂತ? ಕಣ್ಣಿಗೆ ಅದು ಕಾಣಲ್ಲ, ಅದೇ ನೀನ್ ಅಭಿಷೇಕ ತುಪ್ಕೊಂಡ್ರೆ ಭಯ ಪಡುತ್ತೆ. ಯಾರು ಹೇಳೋದು ಅರ್ಥ ಆಗ್ತಿದೆ? ಇಟ್ಸ್ ಟೈಮ್ ಟು ಬಿ ಸ್ಟ್ರಾಂಗ್ ಇನ್ ದ ಲಾರ್ಡ್. ಕರ್ತನಲ್ಲಿ ಬಲಗೊಳ್ಳುವ ಸಮಯ ಇದಾಗಿದೆ. ಅದಕ್ಕೆ ಪೌಲ್ ಹೇಳ್ತಾನೆ, ಫೈನಲಿ ಬಿ ಸ್ಟ್ರಾಂಗ್ ಇನ್ ದ ಲಾರ್ಡ್. ಅದಕ್ಕೋಸ್ಕರ ಕರ್ತನಲ್ಲಿ ನೀವು ಬಲಿಷ್ಠರಾಗಿರಿ ಎಂಬುದಾಗಿ ಪೌಲ್ ಹೇಳ್ತಾರೆ. ಯಾರು ಅರ್ಥ ಆಗ್ತಿದೆ? ಆಮೆನ್. ನೆಕ್ಸ್ಟ್ ಪ್ರೇಯರ್ ರಿಕ್ವೆಸ್ಟ್ ಹೆಂಗಿರ್ಬೇಕು ಗೊತ್ತಾ? ಪಾಸ್ಟ್ರೇ ಬಹಳ ಎಲ್ಲಿ ವಿಸ್ತಾರ ಆಗಿದೆ, ಯಾರಿಗೆ ಕೊಡ್ಲಿ ಅಂತ. Come on somebody. ಏನಾದ್ರೂ ಗಟ್ಟಿಯಾಗಿದೆ ಅಂದ್ರೆ ಸ್ತೋತ್ರ ಮಾಡ್ರಿ. ದೇವರು ಕೊಡುವಾಗ ಸಾಕಾಗಿದ್ಕಿಂತ ಹೆಚ್ಚಾಗಿ ಕೊಡ್ತಾನೆ. ಎಲ್ಲೆಲ್ಲಿ ನಿಮ್ಮ ಹಣ ಕಟ್ ಹಾಕಲ್ಪಡೋದು ರಿಲೀಸ್ ಆಗ್ಲಿ ಯೇಸುವಿನ ನಾಮದಲ್ಲಿ. Somebody say amen to this. ಯಾರಾದ್ರೂ ಆಮೆನ್ ಅಂತ ಹೇಳ್ರಿ. Hallelujah. Hallelujah. Amen. Amen. ಎಲ್ಲೇ ವಿಸ್ತಾರ ಆಗ್ತಾ ಇದೆ. Amen. ಕಟ್ಟಾಗಿರೋ ದುರಾತ್ಮ ಹೊಡಿತಾ ಇದೆ. Amen. It's breaking in the name of Jesus. ಅದು ಮುರಿತಾ ಇದೆ ಯೇಸುವಿನ ನಾಮದಲ್ಲಿ. ನಾಲ್ಕು ದಿಕ್ಕಿಂದ ಎಲ್ಲ ಜನರು ಬರ್ತಾ ಇದ್ದಾರೆ. Amen. Oh, we declare it in the name of Jesus. ಯೇಸುವಿನ ನಾಮದಲ್ಲಿ ಅದನ್ನು ಘೋಷಣೆ ಮಾಡ್ತಾ ಇದ್ದೇವೆ. Amen. Amen. Okay, ಮೂರನೇದೇನು? What did he say? ನಿನ್ನ ಹಸ್ತ, Your hand shall be upon me. ನಿನ್ನ ಹಸ್ತ ನನ್ನ ಮೇಲೆ ಇರಲಿ. ಪಕ್ಕದಾಗ ಹೇಳಿ, ದೇವ್ರು ನಿನ್ನ ಹಸ್ತ ನನ್ನ ಮೇಲೆ ಇರಲಿ ಅಂತ ಹೇಳಿ. ಪಕ್ಕದ ನೋಡಿ ಹೇಳ್ರಿ, ದೇವರೇ ನನ್ನ ಹಸ್ತ ನನ್ನ ಮೇಲೆ ಇರಲಿ. What is God's hand? ದೇವರ ಹಸ್ತ ಅಂದ್ರೆ ಏನು? What is God's hand? ದೇವರ ಹಸ್ತ ಅಂದ್ರೆ ಏನು? God's hand means God's presence. ದೇವರ ಹಸ್ತ ಅಂತಂದ್ರೆ ದೇವರ ಪ್ರಸನ್ನತೆ. It says in Exodus 33:15, we'll read that. ವಿಮೋಚನ ಕಾಂಡ 33:15. 33:15. ಎಲ್ಲ ಓದಿ. ಅದಕ್ಕೆ ಮೋಶೆ, ನೀನು ನಮ್ಮ ಸಂಗಡ ಬಾರದೆ ಹೋದರೆ ನಮ್ಮನ್ನು ಇಲ್ಲಿಂದ ಹೋಗಗೊಡಿಸಬಾರದು ಎಂಬುದಾಗಿ. Amen. ಯಾರು ಹೇಳ್ತೀರಾ, ನಾನು ಎಲ್ಲೋದ್ರು ನಿನ್ನ ಪ್ರಸನ್ನತೆ ನನ್ನ ಹಿಂದೆ ಬರ್ಬೇಕು? ಅದೇ ದೇವರ ಹಸ್ತ. Amen. What is God's hand? ದೇವರ ಹಸ್ತ ಅಂದ್ರೆ God's presence. ದೇವರ ಪ್ರಸನ್ನತೆ. Moses said, ಮೋಶೆ ಹೇಳಿದ್ರು,
You know, you're telling me to lead more than 20 lakh people. ನೀನು 20 ಲಕ್ಷಕ್ಕಿಂತ ಹೆಚ್ಚಾದ ಜನ ನಡೆಸ್ಕೊಂಡು ಹೋಗು ಅಂತ ಹೇಳ್ತಿದೀಯ. But ಆದ್ರೆ I don't want to go without your presence. ನಿನ್ನ ಪ್ರಸನ್ನತೆ ಇಲ್ಲದ್ರೆ ನಾನು ಹೋಗೋದಕ್ಕಾಗೋದಿಲ್ಲ. I need your presence. ನಿನ್ನ ಪ್ರಸನ್ನತೆ ಬೇಕು. ಯಾರು ಕೈ ಎತ್ತಿ ಹೇಳ್ತೀವಿ, Lord, I need your presence. ಎಷ್ಟು ಜನ ಹೇಳ್ತೀರಾ ಇಲ್ಲಿ, ದೇವರೇ ನಿನ್ನ ಪ್ರಸನ್ನತೆ ಬೇಕು ನನಗೆ ಅಂತ. I've lost your presence, ನಿನ್ನ ಪ್ರಸನ್ನತೆ ಕಳ್ಕೊಂಡಿದ್ದೇನೆ, but I need your presence. ಆದ್ರೆ ನಿನ್ನ ಪ್ರಸನ್ನತೆ ಬೇಕು. Put your hands down. ಕೆಳಗಿಳಿಸಿ. What can presence of God do? ದೇವರ ಪ್ರಸನ್ನತೆ ಏನ್ ಮಾಡಕ್ಕಾಗತ್ತೆ? In the Old Testament, ಹಳೆ ಒಡಂಬಡಿಕೆಯಲ್ಲಿ Kyles, ಈ ಕಡೆ ಕಳಿಸ್ಕೊಳ್ರಿ. Kyles. Old Testament, ಹಳೆ ಒಡಂಬಡಿಕೆಯಲ್ಲಿ the Ark of God was there, ದೇವರ ಮಂಜೂಷ ಪೆಟ್ಟಿಗೆ ಇತ್ತು right? ಅಲ್ವಾ? Ark of God means presence of God. ದೇವರ ಮಂಜೂಷ ಪೆಟ್ಟಿಗೆ ಅಂತಂದ್ರೆ ದೇವರ ಪ್ರಸನ್ನತೆ. One day David said, ಒಂದಿನ ದಾವೀದರು ಹೇಳ್ತಾರೆ, I'm living in palace, ನಾನು ಅರಮನೆಯಲ್ಲಿ ಜೀವನ ಮಾಡ್ತಿದ್ದೇನೆ, but Ark of God is in tent. ಆದ್ರೆ ದೇವರ ಆ ಒಂದು ಮಂಜೂಷ ಪೆಟ್ಟಿಗೆ ಅದು ಗುಡ ಪರದೆಯಲ್ಲಿ ಇದೆ. ಅದನ್ನ ತಗೊಂಡ್ಬಂದು ಎಲ್ಲಿಡಣ? ದೇವರ ಆಲಯದಲ್ಲಿ ಇಡಣ ಅಂತ. ಅದಕ್ಕೆಲ್ಲ ಟೀಮ್ ರೆಡಿ ಮಾಡ್ಕೊಂಡಂತೆ. ಏನು ಹೇಳ್ಬೇಕು ಜೋರಾಗಿ, ತರಬೇಕಂತ ಟೀಮ್ ರೆಡಿ ಮಾಡ್ಬೇಕಿಲ್ಲ. ಹಾ ಮಾಡ್ದ ಅಂದ್ರೆ ದೇ ಆರ್ ಬ್ರಿಂಗಿಂಗ್ ದ ಆರ್ಕ್ ಆಫ್ ಗಾಡ್. ಮಂಜೂಷ ಪೆಟ್ಟಿಗೆನೂ ಅವ್ರು ತರ್ತಾ ಇದ್ದಾರೆ ದಾರಿಯಲ್ಲಿ. ತರುವಾಗ ಬಹಳ ಡ್ಯಾನ್ಸ್ ಅಂತೆ ದಾವೀದ್ ಮಾಡ್ತಿದ್ದಂತೆ. ಸಿಕ್ಕಾಪಟ್ಟೆ ಖುಷಿ. ನಿಮಗೆ ಖುಷಿ ಇಲ್ಲ ಗೊತ್ತಿಲ್ಲ, ನನಗೆ ಮಾತ್ರ ಬಹಳ ಖುಷಿ ಇತ್ತು. ದಾವೀದ ಬಹಳ ಖುಷಿ ಇತ್ತಂತೆ. Presence of God means happiness. ದೇವರ ಪ್ರಸನ್ನತೆ ಅಂತಂದ್ರೆ ಅದು ಸಂತೋಷವೇ. ಆ ಪ್ರೆಸೆನ್ಸ್ ಮಾಡೋ ಒಂದೊಂದಲ್ಲ ನೂರಾರು ಕಾರ್ಯ ಮಾಡ್ತದೆ. ಜೋರ ಹೊಡಿಬೇಕು ಚಪ್ಪಾಳೆ. ಹಲ್ಲೆಲೂಯಾ, ಆಮೆನ್. ಸೊ ಪ್ರೆಸೆನ್ಸ್ ಬರುವಾಗ ಏನ್, ನಮ್ಮ ಮನೆಗೆ ಪ್ರೆಸೆನ್ಸ್ ಬರ್ತಾ ಇದೆ, ನಮ್ಮ ಊರಿಗೆ ಪ್ರೆಸೆನ್ಸ್ ಬರ್ತಾ ಇದೆ, ಬಹಳ ಕುಣಿತಾ ಇತ್ತು. ಯಾರು ಕುಣಿತಾ ಇದ್ದ? ಜೋರ ಮಾತಾಡ್ಬೇಕು. ಆದ್ರೆ ಇಬ್ರು ಯಾಜಕಿದ್ರಂತೆ, ಅದೇನು ಸ್ವಲ್ಪ ಸ್ಟಂಬಲ್ ಏನಂತೀರ, ಸ್ವಲ್ಪ ನಡುಗಿ ಅಲ್ಗಾಡಿ, ಅದು ಮಂಜೂಷ ಪೆಟ್ಟಿ ಯಾರ ಮೇಲೆ ಇಟ್ಟಂತೆ, ಈ ಕಾಟ್ ಮೇಲೆ ಇಟ್ರಂತೆ. ಒಂದು ಮೇಜಿನ ಮೇಲೆ ಇಟ್ರಂತೆ. ಅಂದ್ರೆ 2 ಕೌ ಇತ್ತು, ಕಾಟ್ ಅಂತಾರೆ. ಬುಲ್ಲೋ ಕಾಟ್ ಏನಂತೀಯೋ ಕನ್ನಡದಲ್ಲಿ, ಅದನ್ನು ಗೊತ್ತಿಲ್ಲ, ಅವ್ನು ಕನ್ನಡ ಟ್ರಾನ್ಸ್ಲೇಟ್ ಮಾಡ್ತಾನೆ. ಎತ್ತಿನ ಗಾಡಿ. ಎತ್ತಿನ ಗಾಡಿ ಮೇಲೆ ಇಟ್ರಂತೆ. ಏನು? ದೇವರ ಪ್ರಸನ್ನತೆ. ಅದೇ ಮಂಜೂಷ ಪೆಟ್ಟಿ. ಅದು ಸ್ವಲ್ಪ ಅವನೊಬ್ಬ ಇಟ್ಕೊಂಡು ಹೋದ, ಹೊಡೆದು ಸಾಯಿಸ್ಬಿಟ್ಟ ದೇವ್ರು. ಅಂದ್ರೆ ಅದು ಕ್ರಮ ಇದ್ದಿಲ್ಲ ಬಿಡು, ಅದು ನೆಕ್ಸ್ಟ್ ಪ್ರೀಚಿಂಗ್ ಬೇರೆ. ಅದು ಅದಕ್ಕೆ ದಾವೀದ ಹೇಳ್ತಾನೆ, ಮೋಸ್ಟ್ಲಿ ದೇವ್ರು ಸಿಟ್ಟಾಗಿರ್ಬೇಕು ಅನ್ಸುತ್ತೆ. ಒಬ್ಬ ಇದ್ದದಮ್ ಅಂತ ಒಬ್ಬ ಇದ್ದಂತೆ. ಯಾರು? ಜೋರ ಹೇಳ್ಬೇಕು. ಅವನ್ ದೇವ್ರ ನಂಬಿಲ್ಲ. ಯಾರು? ಒಬೇದೆದಮ್ ಅಂತ ಇದಲ್ಲ, ಅವನ್ ಯಾರು ನಂಬಿಲ್ಲ? ಅನ್ಯ ಜನ. ಅವನ್ ಮನೆಗೆ ಹೋಗಿ ಇಟ್ರಂತೆ. ಏನಿಟ್ರು? ಮನುಷ್ಯ ಪಟ್ಟಿ ಅಂದ್ರೆ ಏನು? ಜೋರ, ಮನುಷ್ಯ ಪಟ್ಟಿ ಅಂದ್ರೆ ಏನು? ದೇವರ ಹಸ್ತ. 3 ತಿಂಗಳು ಪಕ್ಕದ ಹೇಳು, 3 ತಿಂಗಳು ಓಬೇದೆದಮಿಗೆ ಎಲ್ಲ ಆಶೀರ್ವಾದ ಬಂದ್ಬಿಡ್ತಂತೆ. ನಿನ್ನ ಕೈ ಆಗ್ಲಿ ದೇವ್ರ ಪ್ರಸನ್ನತೆ ಮಾಡುತ್ತೆ. ಯಾರು ಹೇಳೋದು ಅರ್ಥ ಆಗ್ತಿಲ್ಲ, ಗೊತ್ತಿಲ್ಲ. How many months? ಎಷ್ಟು ತಿಂಗಳು? ಕೈ ತೋರ್ಸು. 3 ತಿಂಗಳು. ಏನ್ ತಗೊಂಡ್ಬಂದ ಮನೆಯಲ್ಲಿ? ಮನುಷ್ಯ ಪಟ್ಟಿ ಅಂದ್ರೆ ಏನು? ದೇವ್ರ ಹಸ್ತ ಅಂದ್ರೆ ಏನು? ದೇವ್ರ ಪ್ರಸನ್ನತೆ ತಂದ್ರಂತೆ. ಫುಲ್ ಫೇಮಸ್ ಆಗ್ಬಿಟ್ಟ ಊರಲ್ಲಿ. ಏನ್ ಫೇಮಸ್ ಆಗ್ಬಿಟ್ಟ? ಆ ಪ್ರೆಸೆನ್ಸ್ ಇದಕ್ಕೋಸ್ಕರ ಎಲ್ಲ ಹಣ ಬಂತು, ಆಸ್ತಿ ಬಂತು, ಹೊಲ ಬಂತು. ದೇವ್ರ ಪ್ರೆಸೆನ್ಸ್ ನಿಮ್ ಜೊತೆ ಇರುವಾಗ ಎಲ್ಲವೂ ಬರುತ್ತೆ. ಅದಕ್ಕೆ ಯಾಬೇಸ್ ಪ್ರೇ ಮಾಡ್ದ, ನಿನ್ನ ಹಸ್ತ ನನ್ನ ಮೇಲೆ ಇರ್ಲಿ ಅಂತ. ಜೋರಾಗಿ ಹೊಡಿಬೇಕು ಯಾರಾದ್ರೂ ಚಪ್ಪಾಳೆ. ಗಟ್ಟಿಯಾಗಿ ದೇವರಿಗೆ ಸ್ತೋತ್ರ ಮಾಡಿ. ಹಲ್ಲೆಲೂಯಾ. ನೀನ್ ಹಣ ಕೇಳ್ತೀಯ ಇಲ್ಲ ಗೊತ್ತಿಲ್ಲ, ದೇವ್ರ ಪ್ರಸನ್ನತೆ ಇವತ್ತು ಕೇಳು. ದೇವ್ರ ಪ್ರೆಸೆನ್ಸ್ ಎಲ್ಲ ತರುತ್ತೆ. 3 ದಿನ ದೇವ್ರು ಸರಿ ಮಾಡ್ತಾನೆ. ಕೋರ್ಟ್ ಕೇಸ್ಗಳನ್ನು ದೇವ್ರು ಸರಿ ಮಾಡ್ತಾನೆ. ಕೆಲವು ಡಾಕ್ಯುಮೆಂಟ್ಸ್ ಗಳು ದೇವ್ರು ಸರಿ ಮಾಡ್ತಾನೆ. ನಿಮ್ಮ ಮಕ್ಕಳನ್ನು ದೇವ್ರು ಸರಿ ಮಾಡ್ತಾನೆ. ಏನ್ ಮಾಡುತ್ತೆ? His presence will do it. ಆತನ ಪ್ರಸನ್ನತೆ ಅದನ್ನು ಮಾಡುತ್ತದೆ.
ಕೈ ಎತ್ತಿ ಹೇಳಿ, ಲಾರ್ಡ್ ಲೆಟ್ ಯುವರ್ ಹ್ಯಾಂಡ್ ಬಿ ಅಪಾನ್ ಮೀ. ದೇವರೇ ನಿನ್ನ ಹಸ್ತ ನನ್ನ ಮೇಲಿರ್ಲಿ ಎಂಬುದಾಗಿ ಹೇಳ್ರಿ. ಪ್ರೆಸೆನ್ಸ್ ಕಮ್ ವಿತ್ ಮೀ. ನಿನ್ನ ಪ್ರಸನ್ನತೆ ನನ್ನ ಜೊತೆ wherever ಬರಲಿ. I go, ನಾನು ಎಲ್ಲೆಲ್ಲಿ ಹೋದರೂ ಕೂಡ let your presence come. ನಿನ್ನ ಪ್ರಸನ್ನತೆ ನನ್ನೊಟ್ಟಿಗೆ ಬರಲಿ. Amen. ಆಮೆನ್. Hallelujah. ಹಲ್ಲೆಲೂಯಾ. I prophesy. ನಾನು ಪ್ರವಾದಿಸ್ತೇನೆ. ಯಾರಿಗೆ ಪ್ರಾಫೆಸಿ ಬೇಕು? ಎಷ್ಟು ಜನಕ್ಕೆ ಪ್ರವಾದನೆ ಬೇಕು? ನಿನ್ನ ಮನೇಲಿ ಪ್ರೆಸೆನ್ಸ್ ಬರುವಾಗ, ನಿನ್ನ ಮನೆಯಲ್ಲಿ ಪ್ರಸನ್ನತೆ ಬರುವಾಗ, ನಿನ್ನ ಜೊತೆ ದೇವರ ಹಸ್ತ ಬರುವಾಗ, ಒಟ್ಟಿಗೆ ದೇವರ ಹಸ್ತ ಇರುವಾಗ, 10 ವರ್ಷ ಆಗ್ಲಿ ದೇವ್ರು 1 ವರ್ಷದಲ್ಲಿ ಮಾಡ್ತಾರೆ. 10 ವರ್ಷದ ಆಗದೆ ಇರುವ ಕೆಲಸನು ಒಂದೇ ವರ್ಷದಲ್ಲಿ ದೇವರು ಮಾಡ್ತಾರೆ. Come on somebody. ಯಾರಾದ್ರೂ ಗಟ್ಟಿಯಾಗಿ ದೇವರಿಗೆ ಸ್ತೋತ್ರ ಮಾಡಿ. Oh Ramana Katarabo Shakabalarabaya. Oh, let your presence come all over this place. ಈ ಜಾಗದ ತುಂಬೆಲ್ಲ ದೇವರ ಪ್ರಸನ್ನತೆ ತುಂಬಿಕೊಳ್ಳಲಿ. Rabba Shakabalabara. ಇನ್ನ ಕೈ ಬಿಟ್ಟು ಏನೇನು ಹೋಗಿದೆ ನಾನು ವಾಪಸ್ ಬರುತ್ತೆ ಯೇಸುವಿನ ನಿಮ್ಮ ನಾಮದಲ್ಲಿ. ಕೈ ಬಿಟ್ಟು ಯಾವೆಲ್ಲ ಸಂಗತಿಗಳು ಹೋಗಿವೆ ಎಲ್ಲವೂ ತಿರುಗಿ ಹಿಂದಿರುಗಿ ಬರುತ್ತದೆ. ಏನ್ ಮಾಡುತ್ತೆ? God's presence will do it. ದೇವರ ಪ್ರಸನ್ನತೆ ಅದನ್ನು ಮಾಡುತ್ತದೆ. ಖುಷಿ ಇಲ್ವಾ? ದೇವರು ಹೇಳ್ತಾನೆ, ನನ್ನ ಹೆಸರಿಗಿಂತ ನನ್ನ ವಾಕ್ಯನೇ ಮೇಲಿಟ್ಟಿದ್ದೇನೆ. I honor my word above my name. ನನ್ನ ನಾಮಕ್ಕಿಂತ ನನ್ನ ವಾಕ್ಯವನ್ನು ಹೆಚ್ಚಾಗಿ ಗೌರವಿಸ್ತೇನೆ. Amen. Hallelujah. ಡಾಕ್ಟರ್ ಹೇಳ್ತಾರೆ, ಏನ್ ಹೇಳ್ತಾರೆ? ಆಗಲ್ಲಮ್ಮ ನನ್ನ ಕೈಲಿ. ಏನ್ ಹೇಳ್ತಾರೆ? ಆಗಲ್ಲ ಅಂತ ಹೇಳ್ಬಿಟ್ರೆ ನೀವು ಅವ್ರ ಬಾಯಲ್ಲಿ ಆಗೋವರೆಗೂ ನೀನ್ ಬಿಡಂಗಿಲ್ಲ. ಅಲ್ಲ ಅರ್ಥ ಆಗಿಲ್ಲ, ರಾಂಗ್ ಆಗಿ ಚಪ್ಪಳಿ ಹೊಡ್ತೀರ. ಇನ್ನು ಇದೆ, ಕ್ಯಾನ್ಸರ್ ಬಂದಿದೆ. ಏನ್ ಬಂದಿದೆ? ಡಾಕ್ಟರ್ ಹೇಳ್ತಾರೆ, ರಿಪೋರ್ಟ್ ನೋಡಿ, ನೀನ್ 3 ತಿಂಗಳು ಸಾಯ್ತೀಯಮ್ಮ. ನೀನು ಹಂಗಂತ ಹೇಳ್ಬಿಟ್ಟು ಆ ಡಾಕ್ಟ್ರಿಗೆ ಕಾಂಟ್ಯಾಕ್ಟ್ ಮಾಡೋದ್ ಬಿಡ್ತೀಯ? ಡೈಲಿ ಹೋಗ್ತೀಯ. ಅವ್ರ ಬಾಯಲ್ಲಿ ನೀನ್ ಬದುಕ್ತೀಯ ಅಂತ ಬರೋವರೆಗೂ ನೀನ್ ಹೋಗ್ತೀಯ. ಕಮಾನ್. ಆ ಸಾಧಾರಣ ಡಾಕ್ಟ್ರಿಗೆ ನಂಬ್ತೀಯ, ಈ ವಾಕ್ಯಕ್ಕೆ ನೀನ್ ಯಾಕೆ ನಂಬಂಗಿಲ್ಲ? Come on somebody. ಗಟ್ಟಿಯಾಗಿ ದೇವರಿಗೆ ಸ್ತೋತ್ರ ಮಾಡಿ. Bible says the word of God is living and active. ವಾಕ್ಯ ಹೇಳುತ್ತದೆ ದೇವರ ವಾಕ್ಯ ಅದು ಜೀವಿತವಾದದ್ದು ಮತ್ತು ಕಾರ್ಯರೂಪಕವಾದದ್ದು ಎಂಬುದಾಗಿ. It is double-edged sword. ಅದು ಈ ಬಾಯಿ ಕತ್ತಿಯಾಗಿದೆ. ಎರಡು ಕಡೆ ಚೂಪಿದೆ ವಾಕ್ಯ. ಯಾವ ಕಟ್ ಮಾಡ್ಬೇಕಲ್ಲ ಕಟ್ ಮಾಡ್ಬಿಡ್ಸಾಗ್ತದೆ. ಮದ್ದೆಲ್ಲ ಹೋಗುತ್ತೆ? ನಿಮ್ಮ ಮಜ್ಜೆ, ಮೂಳೆ ಒಳಗಿರುವಂತ ಮಜ್ಜೆ ಒಳಗಡೆ ಹೋಗುತ್ತೆ. ಏನು ವಾಕ್ಯ ಹೋಗುತ್ತೆ. ಆಮೆನ್. ಇಲ್ಲಿದ ನಮ್ ಡಾಕ್ಟರ್ ಇದ್ದಾನೆ ಇಲ್ಲಿ, ಅವನಿಗೆ ಬಹಳ ಫ್ಯಾನ್ಸ್ ಬಿಡು. ಇವೆಂಟ್ ಇದೆಲ್ಲ ಇಂಜೆಕ್ಷನ್ ಯಾರು ಹಾಕ್ಸಿದ್ರ? ಡಾಕ್ಟರ್ ಅದು ಹಾಕ್ಸಿದ್ರ ಇಂಜೆಕ್ಷನ್? ಎಲ್ಲರೂ ಹಾಕ್ಸಿದ್ರ? ಕೈ ಎತ್ತು. ಇಂಜೆಕ್ಷನ್ ಹಾಕ್ಬೇಕಾದ್ರೆ ಆ ಟ್ಯಾಬ್ಲೆಟ್ ಕಿಂತ ಇಂಜೆಕ್ಷನ್ ಹಾಕ್ಬಿಟ್ರೆ ಸಾಕು, ವಾಸಿ ಆದಂತ ಹೋಗ್ಬಿಡ್ತೀವಿ. ಹೌದಾ? ಇಲ್ಲ, ಅದೇನೋ ಒಂದು ಫೀಲ್ ಕೊಡುತ್ತೆ. ವಾಸಿ ಆಗಿರಲಿಲ್ಲ, ಮೈಂಡ್ ಹೇಳೋದಕ್ಕೆ ವಾಸಿ ಆಗಿದೆ. ಅದು ಇಂಜೆಕ್ಷನ್ ಹಾಕಿದಾಗ ಎಲ್ಲಿ ಮಟ್ಟ ಹೋಗುತ್ತೆ ಇಂಜೆಕ್ಷನ್? ಅದು ಬ್ಲಡ್ಡಿಗೆ ಹೋಗುತ್ತೆ. ಆದ್ರೆ ವಾಕ್ಯ ಐತಲ್ಲ, ಎಲ್ಲೆಲ್ಲಿ ಇಂಜೆಕ್ಷನ್ ಹೋಗಿ ಅಲ್ಲಿ ಹೋಗುತ್ತಂತೆ ವಾಕ್ಯ. ಜೋರ ಹೊಡಿಬೇಕು ಸಂಬಡಿ. Hallelujah. Hallelujah. Amen. Amen. ಈ ವಾಕ್ಯ ದಿವಸ ಯಾರ್ಯಾರು ತಿಂತಾರಲ್ಲ ಅವ್ರು ಬಲಿಷ್ಠರಾಗಿರ್ತಾರೆ. ಅವರು ಯಾವ್ದೋ ಸಣ್ಣ ಪುಟ್ಟ ಏನೋ ಕಷ್ಟ ಬಂದಾಗಿ ಅಮ್ಮ ಅಂತ ಹೋಗಲ್ಲ. ಅವರು ಡೈಲಿ ವಾಕ್ಯ ಓದೋರು ಹೆಂಗಿರ್ತಾರೆ ಗೊತ್ತಾ? ಬಲಿಷ್ಠರಾಗಿರ್ತಾರೆ. ಬೈಬಲ್ ಹೇಳುತ್ತಲ್ಲ, ನೀತಿವಂತರು ಸಿಂಹದಾಗೆ ಧೈರ್ಯವಾಗಿರ್ತಾರೆ. The righteous are as bold as a lion. ನೀತಿವಂತರು ಒಂದು ಸಿಂಹದ ಹಾಗೆ ಧೈರ್ಯವಾಗಿ ಇರ್ತಾರೆ. ಯಾರ್ಯಾರು ದೇವರ ಪ್ರೆಸೆನ್ಸ್ ಬೇಕು? ಯೇಸುವಿಗೆ ದೇವರ ಪ್ರಸನ್ನತೆ ಬೇಕಾಗಿದೆ. ಪ್ರೆಸೆನ್ಸ್ ಬೇಕಾ? ಕೇಳ್ಬೇಕು ನೀವು. God, let your hand be with me. ಹೇಳಿ, ಕೈ ಎತ್ತಿ. ನಿನ್ನ ಹಸ್ತ ನನ್ನೊಟ್ಟಿಗೆ ಇರಲಿ ಎಂಬುದಾಗಿ ಹೇಳ್ರಿ. Everywhere I go, ನಾನು ಎಲ್ಲೆಲ್ಲ ಹೋಗ್ತೀನಿ, whatever I do, ನಾನು ಏನೆಲ್ಲ ಮಾಡ್ತೀನೋ, let your hand be with me. ನಿನ್ನ ಹಸ್ತ ನನ್ನೊಟ್ಟಿಗೆ ಇರಲಿ. Amen. Hallelujah. ಈ ಎಕ್ಸ್ಪ್ಯಾನ್ಷನ್ ಐತಲ್ಲ, ಈ ವಿಸ್ತರಣೆ, ಅದು ಪ್ರೆಸೆನ್ಸ್ ಇಲ್ಲಂದ್ರೆ ಎಲ್ಲ ಕಲ್ಕೊಂಡ್ಬಿಡ್ತೇವೆ.
ಯಾರು ಹೇಳಿದ ಅರ್ಥ ಆಗ್ತಿದೆ? ನಿಮ್ಮ ಮನೆಯಲ್ಲಿ ಏನಿದೆ ಅಂತ ಗೊತ್ತಿಲ್ಲ, ದೇವ್ರ ಪ್ರೆಸೆನ್ಸ್ ಇರಬೇಕು. ನಿಮ್ಮ ಬಿಸ್ನೆಸ್ ಪ್ಲೇಸ್ ಅಲ್ಲಿ ಏನಿದೆ ಗೊತ್ತಿಲ್ಲ, ದೇವ್ರ ಪ್ರೆಸೆನ್ಸ್ ಇರಬೇಕು. ಹಂಗಂದ್ರೆ ಹೆಂಗ್ ಬರುತ್ತೆ? ನೀನ್ ಕ್ಯಾರಿ ಮಾಡ್ಬೇಕು. You have to carry the presence of God. ದೇವರ ಪ್ರಸನ್ನತೆಯನ್ನು ತೆಗೆದುಕೊಂಡು ಹೋಗಿ ಹೇಳಿ, Lord, I want to be a carrier of your presence. ನಿನ್ನ ಪ್ರಸನ್ನತೆಯನ್ನು ಹೊತ್ತು ಒಂದು ಪಾತ್ರೆಯಾಗಿರಬೇಕೆಂಬುದಾಗಿ ಹೇಳ್ರಿ. ಕೇಳಿ, ದೇವ್ರ, Lord, give me, I want to be a carrier of your presence. ನಿನ್ನ ಪ್ರಸನ್ನತೆಯನ್ನು ತೆಗೆದುಕೊಂಡು ಹೋಗುವ ಒಂದು ಪಾತ್ರೆಯಾಗಿ ನಾನು ಇರಬೇಕು. ಅದು 4 ಜನಕ್ಕೆ ಎಫೆಕ್ಟ್ ಮಾಡುತ್ತೆ, ಆಮೆನ್. ಬೇರೆಯವರಿಗೆ ವಾಸಿ ಮಾಡುತ್ತೆ. ಆಮೆನ್. ಎಲ್ಲೆಲ್ಲಿ ಬಡತನ ಇದೆ ಅಲ್ಲಿ ದೇವ್ರ ಆಶೀರ್ವಾದ ಮಾಡ್ತಾನೆ. ನೀನು ಆ ಕ್ಯಾರಿಯರ್ ಆದ್ರೆ, ದೇವ್ರ ಪ್ರೆಸೆನ್ಸ್ ನ ಕ್ಯಾರಿಯರ್ ಆದ್ರೆ, ಜನರು ನೀನು ಹುಡ್ಕೊಂಡ್ ಬರ್ತಾರೆ. ಹೇಳೋದು ಅರ್ಥ ಆಗ್ತಿದೆ? ನಿದ್ದೆ ಮಾಡೋರು ಹಲ್ಲೆಲ್ಲೂ ಹೇಳಿ, ಸತ್ತಿರೋರು ಹಲ್ಲೆಲ್ಲೂ ಹೇಳಿ. ಎಲ್ಲ ಚರ್ಚಲ್ಲಿ ಮಾತ್ರ ಚೆನ್ನಾಗಿ ನಿದ್ದೆ ಮಾಡ್ತೀರಿ, ಯಾಕಂದ್ರೆ ಮನೆಯಲ್ಲಿ ದೇವ ಬಿಡಂಗಿಲ್ಲ. ಏನ್ ಮಾಡ್ತಾನೆ ದೇವ ಮನೆಯಲ್ಲಿ? ಏನ್ ಮಾಡ್ತಾನೆ? ಬಂದು ಎಲ್ಲ ಅರ್ಧ ಜನ ಅಲ್ಲೇ ಇದ್ದೀರಿ, ಹಿಂಗೇ ಇದೀರಿ. ಚರ್ಚೆ ಮಾತ್ರ ಬಹಳ ಅಂತ, ಯಾಕಂದ್ರೆ ಇಲ್ಲಿ ದೇವ ಒಳಗ್ ಬರಕ್ ಆಗಲ್ಲ. ಇಲ್ಲಾದ್ರೂ ಮಲ್ಕೋ. 4ನೇದು ಏನ್ ಪ್ರೇರ್ ಮಾಡ್ದ? ಸೆಟ್ ಕೀಪ್ ಮೀ ಫ್ರಮ್ ಈವಲ್. ಎಲ್ಲ ಕೇಡಿಂದ ನನ್ನನ್ನು ದೂರ ಮಾಡು. ಕೈ ಎತ್ತಿ ಹೇಳಿ, ಲಾರ್ಡ್ ಕೀಪ್ ಮೀ ಫ್ರಮ್ ಆಲ್ ಈವಲ್. ಎಲ್ಲ ಕೇಡಿನಿಂದ ನನ್ನನ್ನು ದೂರ ಮಾಡು, ಕಾಪಾಡು ಎಂಬುದಾಗಿ. ಕೀಪ್ ಮೀ ಫ್ರಮ್ ಸಿನ್. ಎಲ್ಲ ಪಾಪದಿಂದ ನನ್ನನ್ನು ಕಾಪಾಡು. ಕೀಪ್ ಮೀ ಫ್ರಮ್ ಟೆಂಪ್ಟೇಷನ್. ಎಲ್ಲ ಶೋಧನೆಯಿಂದ ನನ್ನನ್ನು ಕಾಪಾಡು. ಕೀಪ್ ಮೀ ಫ್ರಮ್ ಆಲ್ ಈವಲ್. ಎಲ್ಲ ಕೇಡಿನಿಂದ ನನ್ನನ್ನು ಕಾಪಾಡು. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಫಸ್ಟ್ ಏನ್ ಪ್ರೇಯರ್ ಮಾಡ್ದ ಅವನು? ಸೆಕೆಂಡ್ ಏನ್ ಪ್ರೇಯರ್ ಮಾಡ್ದ? 3ನೇ ಏನ್ ಪ್ರೇಯರ್ ಮಾಡ್ದ? ಹಸ್ತ. 4ನೇ ಏನ್ ಪ್ರೇಯರ್ ಮಾಡ್ದ? ಎಲ್ಲ ಕೇಡಿನಿಂದ ದೂರ. ಆ 3ಕ್ಕಿಂತ ಇದೇ ಬಹಳ ಇಂಪಾರ್ಟೆಂಟ್. ಆಶೀರ್ವಾದ ಓಕೆ, ಟೆರಿಟರಿ ಎನ್ಲಾರ್ಜ್ಮೆಂಟ್ ಓಕೆ, ಪ್ರೆಸೆನ್ಸ್ ಓಕೆ, ಆದ್ರೆ ನೀನು ಪಾಪ ಮಾಡಿದ್ರೆ ಅದೆಲ್ಲ ಕಳ್ಕೊಂಡ್ಬಿಡ್ತೀಯ. ಅದಕ್ಕೆ ಅವನು ಲಾಸ್ಟಿಗೆ ಪ್ರೇಯರ್ ಮಾಡ್ತಾನೆ, ಕೀಪ್ ಮೀ ಫ್ರಮ್ ಆಲ್ ಈವಿಲ್. ಎಲ್ಲ ಕೆಡುಕತನದಿಂದ ನನ್ನನ್ನು ದೂರ ಮಾಡು. Because he knew that he cannot save himself from evil. ಯಾಕಂದ್ರೆ ಆತನಿಗೆ ಗೊತ್ತು ಆತನಿಂದ ಕೆಡುಕತನದಿಂದ ನಾ ಕಾಪಾಡ್ಕೊಳ್ಳಕ್ ಆಗಲ್ಲ. That's why he says, keep me from evil. ಅದಕ್ಕೋಸ್ಕರ ದೇವರೇ ನೀನು ನನ್ನನ್ನು ಕಾಪಾಡು ಎಂಬುದಾಗಿ. All evil. ಎಲ್ಲ ಕೆಡುಕತನದಿಂದ. Lift your hands and say, Lord, keep me from all evil. ಎಲ್ಲ ಕೇಡಿನಿಂದ ನನ್ನನ್ನು ಕಾಪಾಡು ಎಂಬುದಾಗಿ ಹೇಳ್ರಿ. Amen. Hallelujah. Hallelujah. Many of us don't pray this prayer. ನಮ್ಮಲ್ಲಿ ಅನೇಕ ಜನರು ಈ ಪ್ರಾರ್ಥನೆ ಮಾಡಲ್ಲ. ನಾವು You pray that God blesses. ದೇವರೇ ಆಶೀರ್ವದಿಸು ಎಂದು ಪ್ರಾರ್ಥಿಸುತ್ತೇವೆ. Pray that God enlarge your territory. ನನ್ನ ಎಲ್ಲೆಗಳನ್ನು ವಿಸ್ತರಿಸು ಎಂದು ಪ್ರಾರ್ಥಿಸುತ್ತೇವೆ. Pray, Lord, your presence be with me. ನಿನ್ನ ಪ್ರಸನ್ನದ ನೊಟ್ಟಿಗಿರಲಿ ಎಂದು But ಪ್ರಾರ್ಥಿಸುತ್ತೇವೆ. nobody prays like this, Lord, keep me from all evil. ಆದರೆ ಈ ಪ್ರಾರ್ಥನೆ ಯಾರು ಮಾಡಲ್ಲ ದೇವರೇ, ಎಲ್ಲ ಕೆಡುಕತನದಿಂದ ನನ್ನನ್ನು ದೂರ ಮಾಡು ಎಂಬುದಾಗಿ. Let this be your prayer request. ಇದು ನಿಮ್ಮ ಪ್ರಾರ್ಥನೆ ವಿನಂತಿ ಆಗಿರಲಿ. Lord, keep me from all harm. ಎಲ್ಲ ಕೆಡುಕತನದಿಂದ, ಎಲ್ಲ All ಹಾನಿಗಳಿಂದ evil. ನನ್ನನ್ನು ದೂರ ಮಾಡು, ಎಲ್ಲ ಕೆಟ್ಟತನದಿಂದ ನನ್ನನ್ನು ದೂರ ಮಾಡು. Those who walk according to the flesh ಯಾರೆಲ್ಲ ಮಾಂಸದ ಪ್ರಕಾರವಾಗಿ, ಶರೀರದ ಪ್ರಕಾರವಾಗಿ ನಡೀತಾರೆ, will reap according to the flesh. ಅದರ ಶರೀರದ ಪ್ರಕಾರವಾಗಿನೇ ಅವರು. But those who walk according to the spirit ಆದ್ರೆ ಯಾರು ಆತ್ಮದ ಪ್ರಕಾರವಾಗಿ ನಡೀತಾರೋ will reap according to the spirit. ಆತ್ಮದ ಪ್ರಕಾರವಾಗಿ ಅವರು ಫಲಿತಾಂಶವನ್ನು ನೋಡ್ತಾರೆ. I have seen big people. ನಾನು ದೊಡ್ಡ ವ್ಯಕ್ತಿಗಳನ್ನು ನೋಡಿದ್ದೇನೆ. At the beginning they are very good. ಪ್ರಾರಂಭದಲ್ಲಿ ಬಹಳ ಚೆನ್ನಾಗಿರ್ತಾರೆ. God blesses them so much. ಅಷ್ಟು ಹೆಚ್ಚಾಗಿ ದೇವರು ಅವರನ್ನು ಆಶೀರ್ವದಿಸಿರ್ತಾರೆ. But because they keep on doing evil, ಅವರು ಕೆಟ್ಟದನ್ನ ಮಾಡ್ತಾನೇ because they ಇರುವುದರಿಂದ, fall into sin, ಅವರು ಪದೇ ಪದೇ ಪಾಪದಲ್ಲಿ ಬೀಳ್ತಾ ಇರುವುದರಿಂದ, because they fall into all kinds of evil, ಎಲ್ಲ ವಿಧವಾದ ಕೆಡುಕತನದಲ್ಲಿ ಅವರು ಬೀಳ್ತಿರುವ I've ನಿಮಿತ್ತ seen they lost in one day. ಆ ಒಂದೇ ದಿನದಲ್ಲಿ ಎಲ್ಲ ಕಳ್ಕೊಂಡಿರುವುದನ್ನು ನಾನು ನೋಡಿದ್ದೇನೆ. God must protect you from evil. ದೇವರು ನಿಮ್ಮನ್ನು ಎಲ್ಲಾ ಕೆಡುಕತನದಿಂದ ಕಾಪಾಡಬೇಕು. Psalms 91:14 he says, because he knows my name. Put that verse. Psalms 91:14. ಆತನು ನನ್ನ ಹೆಸರನ್ನು ಅರಿತವನಾಗಿರೋದ್ರಿಂದ. I love that verse. Because he loves me. Who loves you? God is saying to us, because this fellow loves me, ದೇವರು ಅಲ್ಲಿ ಹೇಳ್ತಾ ಇದ್ದಾರೆ, ಈ ವ್ಯಕ್ತಿ ನನ್ನನ್ನು ಪ್ರೀತಿಸ್ತಾ ಇರುವ ನಿಮಿತ್ತ I will rescue him. ನಾನು ಆತನನ್ನು ರಕ್ಷಿಸ್ತೇನೆ. I will protect him. ಅವರನ್ನು ನಾನು ಕಾಪಾಡ್ತೇನೆ. For he acknowledges my name. ನನ್ನ ಹೆಸರನ್ನು ಆತನು ಅರಿತವನಾಗಿರುವುದರಿಂದ.
Yes, God is saying to us, ಯಾಕಂದ್ರೆ ದೇವರು ನಮಗೆ ಹೇಳ್ತಾ ಇದ್ದಾರೆ, because this fellow loves me, ಯಾಕಂದ್ರೆ ಈ ವ್ಯಕ್ತಿ ನನ್ನನ್ನು ಪ್ರೀತಿಸಿರೋ I will ನಿಮಿತ್ತ rescue him. ನಾನು ಇವನ್ನ ರಕ್ಷಿಸ್ತೇನೆ, I will protect him ಇವರನ್ನ ಭದ್ರಪಡಿಸ್ತೇನೆ, because he acknowledges my name. ನನ್ನ ಹೆಸರನ್ನು ಆತನು ಅರಿತವನಾಗಿರೋದರಿಂದ. Hallelujah. How can you be protected from all evil? ಎಲ್ಲ ಕೆಡುಕತೆಯಿಂದ ಹೇಗೆ ನೀವು ಬಚಾವಾಗೋದು? That's why psalmist says, ಅದಕ್ಕೋಸ್ಕರ ಕೀರ್ತನೆಗಾರರು ಹೇಳ್ತಾರಲ್ಲಿ, I've kept your word in my heart, that's why I may not sin against you. ನಿನ್ನ ವಿರುದ್ಧವಾಗಿ ನಾನು ಪಾಪ ಮಾಡಕ್ಕಾಗಲ್ಲ, ಯಾಕೆ ಗೊತ್ತಾ, ನಿನ್ನ ವಾಕ್ಯವನ್ನು ನನ್ನ ಹೃದಯದಲ್ಲಿ ಬಚ್ಚಿಟ್ಕೊಂಡಿದ್ದೇನೆ ಎಂಬುದಾಗಿ. Your word is a lamp to my feet and a light unto my path. ನಿನ್ನ ವಾಕ್ಯವೇ ನನ್ನ ದಾರಿಗೆ ದೀಪವು, ನನ್ನ ಬಾಳಿಗೆ ಬೆಳಕಾಗಿದೆ. Wages of sin is death, ಪಾಪ ಕೊಡುವ ಸಂಬಳ ಅದು ಮರಣ, but the gift of God is eternal life. ಆದ್ರೆ ದೇವರಿಂದ ಬರುವಂತ ಉಡುಗೊರೆ ಏನು ಗೊತ್ತಾ, ಅದು ನಿತ್ಯ ಜೀವ. Amen. Many of us here, we have lost things because we have done evil. ನಮ್ಮಲ್ಲಿ ಅನೇಕ ಜನರು ಇದೀವಿ, ನಾವು ಕೆಲವೊಂದು ಸಂಗತಿಗಳನ್ನು ಯಾಕೆ ಕಳ್ಕೊಂಡಿದ್ದೇವೆ ಗೊತ್ತಾ, ನಾವು ಕೆಟ್ಟದ್ದು ಮಾಡೋದ್ರಿಂದ It ಕಳ್ಕೊಂಡ್ಬಿಟ್ಟಿದ್ದೇವೆ. says in another verse, it says, ಇನ್ನೊಂದು ವಾಕ್ಯದಲ್ಲಿ ಹೇಳ್ತದೆ, how many desires to see good days? ಎಷ್ಟು ಜನ ಒಳ್ಳೆ ದಿನಗಳಿಗೋಸ್ಕರ ಹಂಬಲಿಸ್ತೀರಿ. You keep your tongue from evil and speaking lies. ನಿಮ್ಮ ನಾಲಿಗೆಯನ್ನು ಸುಳ್ಳು ಹೇಳುವುದರಿಂದ ಮತ್ತು ಕೆಡುಕು ಮಾತಾಡುವುದರಿಂದ ದೂರ ಮಾಡ್ರಿ. Turn from evil and do good. Seek peace and pursue it. ಕೆಡುಕತನದಿಂದ ನೀವು ತಿರುಗಿಸಿ ಒಳ್ಳೆದನ್ನು ನೀವು ಹುಡುಕಿ ಒಳ್ಳೆದನಕ್ಕಾಗಿ ನೀವು ಹತ್ತಿರ ಪಡಿರಿ. Which verse is that? I think in Peter or Psalms. Psalm 34. Eleven को 12 एमचे 13. Okay. Who loves life? ಯಾರಿಗೆ ಜೀವ ಇಷ್ಟ? ದೀರ್ಘಾಯುಷ್ಯಕ್ಕೆ How many want to see good days? ಎಷ್ಟು ಜನ ಬಹುದಿನ ಸುಖದಿಂದ ಬಾಳ್ಬೇಕೆಂದು ಬಯಸ್ತೀರಿ? Okay, 13. Keep your tongue from evil, ನಿಮ್ಮ ನಾಲಿಗೆಯನ್ನು ಕೆಟ್ಟದಕ್ಕೆ ದೂರ ಮಾಡಿ, your lips from speaking lies. ವಂಚನೆಯ ಮಾತುಗಳಿಂದ ಬಿಡದೆ ನಿನ್ನ ತುಟಿಗಳನ್ನು ಕಾಪಾಡಿ. Verse 14. 14ನೇ ವಚನ. Turn from, look to your neighbor and say, turn. This is what Jabez prayed. Lord, keep me from all evil. ಯಾಬೇಸ್ ಇದನ್ನೇ ಪ್ರಾರ್ಥನೆ ಮಾಡಿದ, ಎಲ್ಲ ಕೆಡುಕತನದಿಂದ ನನ್ನನ್ನು ದೂರ ಮಾಡಿ It says, ಎಂಬುದಾಗಿ. turn from evil and do good. ಕೆಟ್ಟದನ್ನು ಬಿಟ್ಟು ಒಳ್ಳೆದನ್ನೇ ಮಾಡು. If you do good, ನೀವು ಒಳ್ಳೆದನ್ನು ಮಾಡಿದ್ರೆ evil will leave you. ಕೆಟ್ಟದ್ದು ನಿಮ್ಮನ್ನು ಬಿಟ್ಟು ಹೋಗುತ್ತೆ. How many want to do good? ಎಷ್ಟು ಜನ ಒಳ್ಳೇದು ಮಾಡ್ಬೇಕಂತ ಬಯಸ್ತಾರೆ? Okay. Seek peace and pursue it. ಸಮಾಧಾನವನ್ನು ಹಾರೈಸಿ ಅದಕ್ಕೋಸ್ಕರ ನೀವು ಪ್ರಯತ್ನ ಪಡ್ರಿ. Verse 15. The eyes of the Lord are on the righteous. ಯೆಹೋವನು ನೀತಿವಂತರನ್ನು ಕಟಾಕ್ಷಿಸುತ್ತಾನೆ, His ears are attentive to their cry. ಅವರು ಮೊರೆ ಇಡುವಾಗಲೇ ಕಿವಿಗೊಡುತ್ತಾನೆ. Daily pray, because God knows that you cannot keep yourself from evil. ಅದಕ್ಕೋಸ್ಕರ ದೇವರಿಗೆ ಗೊತ್ತು, ಪ್ರತಿದಿನ ಕೆಟ್ಟದಿಂದ ನೀವು ದೂರ ಮಾಡ್ಕೊಳಕ್ಕಾಗಲ್ಲ ನಿಮ್ಮ ಕೈಯಲ್ಲಿ God, ಎಂಬುದಾಗಿ. you need God's help. ದೇವರ ಸಹಾಯ ನಮಗೆ ಬೇಕಾಗಿದೆ. Without His help, you cannot do anything. ಆತನ ಸಹಾಯ ಇಲ್ಲದೆ ನಾವು ಏನು ಮಾಡಕ್ಕಾಗಲ್ಲ. Lift your hands and say, Lord, keep me from all evil. ಕೈ ಮೇಲೆ ಕೆತ್ತಿ ಎಲ್ಲ ಕೆಡುಕತನದಿಂದ ನಾನು ದೂರ ಮಾಡಕ್ಕಾಗ್ತಾನೆ. Whatever the enemy is planning ವೈರಿ ಏನೆಲ್ಲ to make me fall into the traps, ಆ ಒಂದು ಬಲೆಯೊಳಗೆ ಬೀಳುವ ಹಾಗೆ, to make me fall into sin. ಆ ಪಾಪದಲ್ಲಿ ಬೀಳುವ ಹಾಗೆ ಏನ್ ಪ್ರಯತ್ನ Right ಮಾಡಿದ್ದಾನೆ? now, in the name of Jesus, ಈಗಲೇ ಯೇಸುವಿನ I ನಾಮದಲ್ಲಿ expose it and destroy it by fire. ಅದನ್ನು ತೋರಿಸಿ ಬೆಂಕಿಯಿಂದ ಅದನ್ನು ನಾಶಪಡಿಸ್ತಾ ಇದ್ದಾನೆ. I expose it and destroy it by fire. ಅದನ್ನು ತೋರಿಸಿ ಬೆಂಕಿಯಿಂದ ನಾಶಪಡಿಸ್ತಾ ಇದ್ದಾನೆ. How the Holy Ghost. ಪರಿಶುದ್ಧಾತ್ಮನ ಬಲದಿಂದ Let every plans of the enemy be destroyed. ವೈರಿಯ ಸಕಲ ವಿಧವಾದ ಆಲೋಚನೆಗಳು ನಾಶವಾಗಿ ಹೋಗಲಿ. Pray in the name of Jesus. ಪ್ರಾರ್ಥಿಸ್ರಿ ಯೇಸುವಿನ ಕೈ ನಾಮದಲ್ಲಿ. ಬಿಡಿ. ಆವಾಗ್ಲೇ ನಿಮಗೆ ಏನ್ ಹೇಳ್ದೆ? ಎಲ್ಲಿ ನಿಮ್ಮ ಅದ್ಭುತ ಇರೋದು? ಬಾಯೇ ತೆಗಿಂಗಿಲ್ಲಲ್ಲ. ಬಾಯಿ ತೆಗಿಬೇಕು. ಬಾಯಿ ತೆಗ್ದಾಗ ಬಾಯಿ ಹೇಳ್ತಾನಲ್ಲ, ಬಾಯಿ ಅಗಲವಾಗಿ ತರಿ, ಅವಾಗ ನಿನ್ನನ್ನು ತುಂಬಿಸುತ್ತೇನೆ. ಕ್ರಿಶ್ಚಿಯನ್ ಲೈಫ್ ಏನಿಲ್ಲ, ಮಿರಕಲ್ ಬೇಕಾ? ಬಾಯಲ್ಲೇ ಇದೆ. ಯೇಸು ಸ್ವಾಮಿ ಬೆಟ್ಟ ನೋಡಿ ಏನ್ ಮಾಡಂತ, ಪ್ರೇಯರ್ ಮಾಡಂತಿಲ್ಲ, ಅದ್ ನೋಡಿ ಮಾತಾಡಂತ ಹೇಳ್ದ. ಏನ್ ಮಾಡ್ಬೇಕಂತೆ? ಪಕ್ಕದಲ್ಲಿ ಮಾತಾಡು. Open your mouth. ಬಾಯಿನ ತೆರೆಯಿರಿ. Okay, how many will open your mouth now? ಯೇಸುವಿನ ಈಗ ಬಾಯಿ ತೆರೆಯಿರಿ. Lift your hands and pray after me like this. ನನ್ನ ಹಿಂದೆ ಈ ರೀತಿಯಾಗಿ ಪ್ರಾರ್ಥನೆ ಮಾಡ್ರಿ. Say, every plans of the enemy against my life, ನನ್ನ ಜೀವಿತ ವಿರುದ್ಧವಾಗಿರುವಂತಹ ಎಲ್ಲ ವೈರಿಯ ಆಲೋಚನೆಗಳು, every trap that he has set, ಅವನು ಉಂಟು ಮಾಡಿರುವ ಎಲ್ಲ ಬಲೆಗಳು, I expose it and destroy it by fire. ಅದನ್ನು ಬೆಳಕಲ್ಲಿ ತೋರಿಸಿ ಅದನ್ನು ನಾನು ಬೆಂಕಿಯಿಂದ ನಾಶಪಡಿಸ್ತಾ Open your ಇದ್ದೇನೆ. mouth and say, I expose and destroy it by fire. ಅದನ್ನು ಬೆಳಕಲ್ಲಿ ತೋರಿಸಿ ಬೆಂಕಿಯಿಂದ ನಾಶಪಡಿಸ್ತಾ In ಇದ್ದೇನೆ. the mighty name of Jesus. ಯೇಸುವಿನ ಬಲವಾದ In the ನಾಮದಲ್ಲಿ, mighty name of Jesus. ಯೇಸುವಿನ ಬಲವಾದ ನಾಮದಲ್ಲಿ Every unseen things the enemy has planned, ವೈರಿಯು ಆತನು ಉಪಾಯ ಮಾಡಿಕೊಂಡಿರುವ ಎಲ್ಲ ಕಾಣದೇ ಇರುವಂತಹ
ಮಾಡುವಂತ I ಸಂಗತಿಗಳು destroyed ahead of time. ಸಮಯಕ್ಕಿಂತ ಮುಂಚೆ ಹೋಗಿ ಅದನ್ನು ನಾಶಪಡಿಸ್ತಾ I ಇದ್ದೇನೆ. destroyed ahead of time. ಸಮಯಕ್ಕಿಂತ ಮುಂಚೆ ಹೋಗಿ ಅದನ್ನು ನಾಶಪಡಿಸ್ತಾ In the ಇದ್ದೇನೆ. mighty name of Jesus. ಯೇಸುವಿನ ಬಲವಾದ In ನಾಮದಲ್ಲಿ, the mighty name of Jesus. ಯೇಸುವಿನ ಬಲವಾದ ನಾಮದಲ್ಲಿ May it be destroyed by the fire of God. ದೇವರ ಬೆಂಕಿಯಿಂದ ಅದು ನಾಶವಾಗಿ ಹೋಗಲಿ. Every enemy that has set traps against your future, ನಿಮ್ಮ ಭವಿಷ್ಯದ ವಿರುದ್ಧವಾಗಿ ವೈರಿಯು ಹಾಕಿರುವಂತ ಎಲ್ಲ ಬಲೆಗಳು I destroy it by fire. ಬೆಂಕಿಯಿಂದ ಅದನ್ನು ಸುಟ್ಟಾಕ್ತಾ I destroy it ಇದ್ದೇನೆ. by fire. ಬೆಂಕಿಯಿಂದ ಅದನ್ನು ನಾಶಪಡಿಸ್ತಾ ಇದ್ದೇನೆ. In the mighty name of Jesus. ಯೇಸುವಿನ ಬಲವಾದ ನಾಮದಲ್ಲಿ, Mighty name of Jesus. ಯೇಸುವಿನ ಬಲವಾದ ನಾಮದಲ್ಲಿ. Amen. ಆಮೆನ್. How many believe what you prayed has been heard? ನೀವು ಏನು ಪ್ರಾರ್ಥನೆ ಮಾಡಿದ್ರೋ ಅದು ದೇವರು ಕೇಳಿಸ್ಕೊಂಡಿದ್ದಾರೆ ಅಂತ ಎಷ್ಟು ನಂಬುತ್ತಾ ಇದ್ದೀರಿ? Then give thanks to the Lord. ದೇವರಿಗೆ ಸ್ತೋತ್ರ ಮಾಡ್ರಿ ಹಾಗಾದ್ರೆ. Hallelujah. Amen. He prayed this 4 prayer and the Lord answered his prayer. ಈ ಯಾಬೇಜನು 4 ಪ್ರಾರ್ಥನೆಗಳನ್ನು ಮಾಡಿದ್ರು ಮತ್ತು 4 ಪ್ರಾರ್ಥನೆಗಳು ಆತನ ಉತ್ತರ ಪಡೆದುಕೊಂಡನು. Amen. Hallelujah. Stand up wherever you are. ಇರುವ ಜಾಗದಲ್ಲಿ ನಿಂತುಕೊಳ್ಳೋಣ. Lift your hands and close your eyes. ಕಣ್ಣುಗಳನ್ನು ಮುಚ್ಚಿರಿ, ಕೈಯನ್ನು ಪರಲೋಕದ ಕಡೆ ಚಾಚಿರಿ. Put your hands down. ಕೈ ಕೆಳಗಿಳಿಸಿ, ನನ್ನ ಕಡೆ ಕೇಳಿಸ್ಕೊ. If you look at me, you won't get anything. ನನ್ನ ಕಡೆ ನೋಡುವುದಾದ್ರೆ ನೀವು ಏನು ಪಡ್ಕೊಡಕ್ಕಾಗಲ್ಲ. Some people come to church just to play with their children. ಕೆಲವು ಜನರು ಕೇವಲ ತಮ್ಮ ಮಕ್ಕಳ ಜೊತೆ ಆಟ ಆಡಕ್ ಸಭೆಗೆ ಬರ್ತಾರೆ. ಚರ್ಚಿಗೆ ಬರೋ reason why? What is the reason to come to church? ಯಾಕೆ ಸಭೆಗೆ ಬರ್ತೀರಾ? ಅದಕ್ಕೆ ಕಾರಣ ಏನು? God wants to do something in your life. Right? ದೇವರು ನಿಮ್ಮ ಜೀವಿತದಲ್ಲಿ ಏನೋ ಮಾಡಬೇಕು. So if you come, you need to believe. ನೀವು ಇಲ್ಲಿ ಬರುವುದಾದ್ರೆ ನೀವು ಅದನ್ನ ನಂಬಬೇಕು. If you don't believe, you cannot receive anything. ನೀವು ನಂಬಿಲ್ಲ ಅಂದ್ರೆ ಏನು ಪಡ್ಕೊಳಕ್ಕಾಗಲ್ಲ. Believe. If you believe, you will see the glory of God. ನೀವು ನಂಬುವುದಾದ್ರೆ ದೇವರ ಮಹಿಮೆಯನ್ನು ನೋಡ್ತೀರಿ. Basic thing before faith, first believe. ಬಹಳ ಒಂದು ಸರಳವಾದ ಸಂಗತಿ ಏನು ಗೊತ್ತಾ? ನೀವು ಏನಾದ್ರೂ ಪಡ್ಕೊಳಕ್ಕಿಂತ ಮುಂಚೆ ನೀವು ಅದನ್ನ ನಂಬಬೇಕು. ನಂಬಿಕೆ ಅದು ಸೆಕೆಂಡ್, ಫಸ್ಟ್ ನಂಬು. ನಂಬಿಕೆ ಬರೋದು ಅದು ಎರಡನೇದು, ಮೊದಲು ನೀವು ಅದನ್ನ ನಂಬಬೇಕು. ದೇವ್ರ ನನ್ನ ಲೈಫ್ ಮುಟ್ತಾನೆ ಮಾಡ್ತಾನೆ. ದೇವರ ವಾಕ್ಯ ಬರುವಾಗ ರಿಸೀವ್ ಮಾಡ್ಕೋಬೇಕು. ವಾಕ್ಯ ಬರುವಾಗ ನೀವು ಅದನ್ನ ಹೊಂದ್ಕೊಳ್ಬೇಕು. ಅದು ಜೀವ ವಾಕ್ಯ ಸತ್ತೋಗಿಲ್ಲ, ಜೀವ ಬದುಕ್ತಾ ಇದೆ. ವಾಕ್ಯ ಅನ್ನೋದು ಸತ್ತದಲ್ಲ, ಅದು ಜೀವಂತವಾಗಿರುವುದಾಗಿದೆ. Amen. Hallelujah. Hallelujah. ಚರ್ಚಿಗೆ ಬಂದ್ರೆ ಸ್ವಲ್ಪ ಶಿಸ್ತಾಗಿರ್ಬೇಕು, ರಿಸೀವ್ ಮಾಡ್ಕೋಬೇಕು, ಅಲ್ಲೆಲ್ಲೂ ಹೇಳ್ಬೇಕು, ಆಮೇನ್ ಹೇಳ್ಬೇಕು. ಅಲ್ಲಿ ಆಟ ಆಡ್ಸದೆ ಮಕ್ಕಳಿಗೆ ಹಿಂದೆ ಮಾತಾಡ್ಸ. ನಾವು ಹೇಳ್ತಿಲ್ಲ, ಏನೋ ಒಂದು ಬ್ಯಾಕಿಂಗ್ ಇದೆ, ದೇವ್ರ ಶಕ್ತಿ ಇದೆ ಅಂತ ಹೇಳ್ತಾ ಇರೋದು. Hallelujah. ಕೈ ಎತ್ತಿ, ಎರಡು ಕೈ. ಎಲ್ಲರೂ ಕೂಡ ಕಣ್ಣುಗಳನ್ನು ಮುಚ್ಚಿರ, ಕೈನ ಬಯಲಿಗೆ ಎತ್ತಿ ಪ್ರಾರ್ಥಿಸಿ. Thank you, Holy Spirit. ನಿಮ್ ಪಾಟಿಗೆ ನೀವು ಕೈ ಎತ್ತಿ, ನಿಮ್ ಪಾಟಿಗೆ ನೀವು ಪ್ರೇಯರ್ ಮಾಡ್ತಾ ಇರ್ಬೇಕು. ಯಾರು ಹೇಳೋರು ಬೇಕಾಗಿಲ್ಲ. ನಿಮ್ ಪಾಟಿಗೆ ನೀವು ಕೈ ಎತ್ತಿ ನೀವು ಪ್ರೇಯರ್ ಮಾಡ್ತಾ ಇರ್ಬೇಕು. ದೇವರೇ ಮುಟ್ಟಪ್ಪ ಅಂತ ಹೇಳ್ಬೇಕು. Libara kaboshika banarante leboshia rebola katala bosha. Come on, अन्य भाषे बरोबर ಬಾಯಿ ತೆಗೆದು अन्य ಭಾಷೆಯಲ್ಲಿ ಪ್ರೇಯರ್ ಮಾಡಿ. अन्य ಭಾಷೆ ಬರೋರು ಬಾಯಿ ತೆಗೆದು अन्य ಭಾಷೆಯಲ್ಲಿ ಗಟ್ಟಿಯಾಗಿ ಸ್ವರಗಳ ಮೇಲೆ ಎತ್ತುತ್ತ, ಬಾಯಿಗಳನ್ನು ತೆರೆದು ಸ್ವರಗಳ ಮೇಲೆ ಗಟ್ಟಿಯಾಗಿ ಪ್ರಾರ್ಥಿಸಿರಿ. rete kobosha kaparaba erente leboshia la mante ira kapasha kalabanaba riantele robosha. Thank you, Holy Ghost. Urabalabashia laba. ದೇಹದಲ್ಲಿ ಆರೋಗ್ಯ ಬರ್ಲಿಕ್ಕೆ ಎರಡು ಕೈ ಮೇಲೆ. God's presence is here right now. ಈಗಲೇ ದೇವರ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿದೆ. Shilambrante kebo shalabante. Your presence in glory. Shakapara kapala kapa. Rikalamana shikalabana. Retelebo shalavante alaba. Rimamba ni ಮಾತಾಡ್ತಿರುವಾಗಲೇ ದೇವರ ಆತ್ಮ ಬರ್ತಾನೆ. ನೀನ್ ಮಾತಾಡ್ತಿರುವಾಗ ದೇವರ ಆತ್ಮ ಬರ್ತಾನೆ. ಶೋರ ಫಾಲ ಕಫಾಲ. ನಿನ್ ಬಾಯಿ ಸುಮ್ಮನಿದ್ರೆ ಏನೂ ಆಗಲ್ಲ. ಬಾಯಿ ತೆಗಿಬೇಕು. Open your mouth.
ಬಾಯ್ ತೆರೀರಿ, ಶಬರ ಬಲ ಬಾಯ್ ತೆರೀರಿ, ಕಚರ ಬಾಯ್ ಬಲ ತೆರೀರಿ, ಬಾಯ್ ತೆರೀರಿ, ರಿಮ ಪ್ರಾರ್ಥಿಸಿರಿ. ಚಲಬೋ ಶಕಲ ಗಟ್ಟಿಯಾಗಿ 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 ಏನು ಭಾಷೆಯಲ್ಲಿ ಏರ ಬಲ ಪ್ರಾರ್ಥಿಸಿರಿ, ಶಕೆಲೆಬೋ ಪ್ರಾರ್ಥಿಸಿರಿ, ಪ್ರಾರ್ಥಿಸಿರಿ. ರಬಬಬಬಶ ರಿಖಚಲಬೋ ರಬಲಶ. God's presence come. Shekele mana mana de rula mana de revash. ಭಕ್ತ ಕೈ ಇಟ್ಕೊಂಡು ಪ್ರೇಯರ್ ಮಾಡಿ, ಒಬ್ಬರಿಗೋಸ್ಕರ ಪ್ರೇಯರ್ ಮಾಡಿ. ಕಮ್ ಆನ್, ಹೋಲ್ಡ್ ಯುವರ್ ಹ್ಯಾಂಡ್ಸ್ ಅಂಡ್ ಪ್ರೇ. ನಿಮ್ಮ ಪಕ್ಕದಲ್ಲಿರೋರ ಕೈ ಇಟ್ಕೊಂಡು ಅವರಿಗೋಸ್ಕರ ಪ್ರಾರ್ಥಿಸಿರಿ. ಪಕ್ಕದಲ್ಲಿರೋರ ಕೈ ಇಟ್ಕೊಂಡು ಅವರಿಗೋಸ್ಕರ ಅವರಿಗೋಸ್ಕರ ಅಲ್ಲ, ಅವ್ರ ಕೈ ಇಟ್ಟು ಜಸ್ಟ್ ಪ್ರೇಯರ್ ಮಾಡಿ. ರಫಾಲ ಅವರ ಕಬಾಶ್. ಕೈ ಇಟ್ಕೊಂಡು ಪ್ರಾರ್ಥನೆ ಮಾಡ್ರಿ. Open your mouth and pray. ಬಾಯಿಗಳನ್ನು ತೆರೆದು ಪ್ರಾರ್ಥಿಸಿರಿ. ರಲ ಮನ ಮನ ಬಾಶ್. ಏ ರಬಲ ಬಾಶ್. ಬೆಂಕಿ ಇನ್ಕ್ರೀಸ್ ಆಗಲಿ, ಅನಾಯಿಂಟಿಂಗ್ ಬರಲಿ ರೈಟ್ ನಾ. ಶಕಲ ಬರಬಲ ಏ ಶಕಲ ಬರಬಲ ರಖಬಬಬ. ಆ ಬಿದ್ದರವ್ರಿಗೆ ಬಿಡಿ, ಅವ್ರು ಏನೇ ಮುಟ್ಬೇಡಿ. ಹಾಗೆ ಬಿಟ್ಬಿಡಿ, ಅವ್ರನ್ನ ನೀವು ತೊಂದರೆ ಮಾಡಕ್ ಹೋಗ್ಬೇಡಿ. ಅವ್ರು ಎಲ್ಲಿದ್ದಾರೋ ಅಲ್ಲೇ ಬಿಟ್ಬಿಡಿ. ಏ ಶನನನನನ ಏ ರಬಲಬದಶ್ ಏ ಕೋರಫಕತ ಶಕಪರಕಲಬ